ಅರಸನಕ್ಕೂ ಇದೇ ಒಂದು ಹೊತ್ತು ಮುಡುಗಲ ಹುಡುಕಾಕತ್ತೀನಿ ಯಾ ಸಿನಿಮಾ ಥಿಯೇಟರ್ನ ಸತ್ತಿದ್ದಿ ಎಲ್ಲಿ ಹೋಗಿದ್ದಿ ಯಾ ಗ್ರೌಂಡ್ ನಗದಿರಿ ಮಗನ ರಂಗೇ ರತ್ನವ್ವ ಎಲ್ಲಿ ಅದೀಯವ್ವ ಯವ್ವ ಎಲ್ಲಿ ಒಕ್ಕಂಡಿ ಹೇಳ್ತೇವೆ ಏಟಿ ಹೊತ್ತು ಮುಗಿದ ನಾ ಸಿಗುವಲ್ಲಿ ಎಲ್ಲಿ ವಾಯವ್ವ ಗದ್ದಲ್ದಾಗ ನನ್ನ ಮಗ ಸಿಗ್ಲಿಕ್ಕಿಲ್ಲ ಹೋದ್ರು ಮಾಡಲೇ ಅಪ್ಪ ಅಲ್ಲಪ್ಪ ಹೊದವನ್ ಯಾವನಪ್ಪ ತಾನೇ ದನ ರಿಜಂಗ್ ಅರಸ್ತಾನ ಹೊದರ್ವಾಡು ನೀನ್ ಹರಿಸಿದ್ರೆ ದನದ ಸಂತೆಗೆ ರಿಜಂಗ್ ಆಗತ್ತ ಲೇ ಬಸಟ್ಟ ನಿನ್ನ ಮಗ್ಗ ಹೇಳು ಸ್ವಲ್ಪ ಬುದ್ಧಿ ಹೇಳು ನಿನ್ನ ಮಗ್ಗ ಸ್ವಲ್ಪ ಬುದ್ಧಿ ಹೇಳು ಅದೇ ನಾನು ಹೇಳಕತ್ತೀನಿ ನಿನ್ನ ಮಗ್ಗ ಸ್ವಲ್ಪ ಬುದ್ಧಿ ಹೇಳು ನನ್ನ ಮಗಳಿಗೆ ಹೇಳ್ತನ್ನ ಅಲ್ಲಲೇ ಬಸ್ಸ ನಿನ್ನ ಮಗಳು ನನ್ನ ಮಗನಿಗೆ ತಲೆ ಕೆಡಿಸಾಳ ಮಂಗ್ಯ ನನ್ನ ಮಗಳು ಬಹಳ ತಲೆ ಕೆಡಿಸಾಳ ರಾತ್ರಿ ಮನೆಗೆ ಕೊಂಡಾಗ ನಿದ್ದೆ ಗಣ್ಣಾಗ ರತ್ನ ರತ್ನ ಅಂತೇಳಿ ಮಾತಿನ ಮೇಲೆ ಎದ್ದೆದ್ದು ಬೀಳ್ತಾಳೆ ಎದ್ದೆದ್ದು ಬೀಳ್ತಾನಲ್ಲಿ ಎದ್ದೆದ್ದು ಬೀಳಾರ್ದು ಏನ್ ಮಾಡ್ಯ ನಿನ್ನ ಮಗ ನನ್ನ ಮಗ ನಾವು ಎಷ್ಟು ಆಸೆ ಇಟ್ಕೊಂಡಿದ್ದೀವಿ ಇನ್ಕಮ್ ಟ್ಯಾಕ್ಸ್ ಆಫೀಸರಿಗೆ ಕೊಟ್ಟು ಲಗ್ನ ಮಾಡಿ ನಾನು ನನ್ನ ಮಗಳು ಕಾರಿನ್ಯಾಗ ತಿರುಗಾಡ್ಬೇಕಂತ ಆಸೆ ಅವನು ದೋಷಿ ಇಲ್ದವನಿಗೆ ಮಂತ್ಯಾನಕ್ಕ ಮಗಳು ಕೊಡಕ್ಕೆ ನನಗೆ ತಲೆ ಕೆಟ್ಟತ್ತೇನು ಈ ಚಡ್ಡಿ ಬೆಲೆ ನಾನು ಈ ಚಡ್ಡಿ ಬೆಲೆ ಗೊತ್ತೇನೆ ನಿನಗೆ ಏನು ಗೊತ್ತ ಪೇಳ್ಸು ಬಿಚ್ಚಿ ಇದು 250 ರೂಪಾಯಿನೇ ಹೊಲಸಾಕ 200 ಭಾಳ ರೊಕ್ಕ ಖರ್ಚು ಮಾಡಿಬಿಟ್ಟು ಬಿಡು ಒಂದು ಮುಂಜಾನೆಯಿಂದ ಅದೇ ಹಾಕಿ ತಿರುಗಾಡ್ತಾನೆ ನಾನು ನೋಡಿದ ಪೀಸ್ ನನ್ನ ಮಕ್ಕಳು ನೋಡಿಲ್ಲ ಓದ್ತೀನಿ ಸ್ವತಃ ಹೋಯ್ತೇನೆ ಇದು ಹಿಂಗೇನ ಅವ್ನು ನೋಡಿ ರೈಲ್ವೆ ಬೇಕಲ್ಲಿ ಇಸ್ಬೇಟ್ ಆಡ್ಕೊಂತಿರ್ತಾನೆ ಬೇಲೆ ಪಾಲಿ ಲೇ ಬಸ್ಸ ಬಾಗಿ ಬಿಗಿ ಹಿಡಿದು ಮಾತಾಡು ಲೇ ನನ್ನ ಪಡಪೋಸಿ ಪುಟಗೋಸಿ ಅಂತ ಅಲ್ಲೇ ನಾನು ಅಂದ್ರೆ ಯಾರಂತ ತಿಳ್ಕೊಂಡಿದ್ದೇನೆ ಲೇ ಈ ಊರಿಗೆ 110 ಎಕರೆ ಭೂಮಿ ಇದ್ದ ರಾಚಪ್ಪ ಸಾವುಕಾರ ಲೇ ನಾನು ಅಂತವನಿಗೆ ಪುಟಗೋಸಿ ಪಡಪೋಸಿ ಅಂತ ಕೇವಲ ನೀನು ಕಾರ್ಕೂನಪ್ಪ ಸಾವುಕಾರ ಕಾರ್ಕೊಂಡ್ ನಾನು ಯಾವ ಸಾವುಕಾರ ನಿಮ್ ಸಾವುಕಾರ 100 ಎಕರೆ ತಾಂಡಿ ಏನ್ ಮಾಡ್ತೀವಪ್ಪ ಅವ್ರವ್ರು ಚಹಾ ಕುಡಿಸಿದ್ರು ಕುಡಿತೇನೆ ಮಗ ಮತ್ತೆ ಹಂಗೆ ಗಳಿಸಿವಿ ನಾವು ಹಂಗೆ ಗಳಿಸಿವಿ ಒಳ್ಳೇದೊಂದು ದೋತ್ರದಾಗ ದೋತ್ರಕ್ಕೆ ಏನ್ ಮಾಡ್ತಿದ್ದೀನಿ ಅದು ಜಾರಿ ಓದ್ತೈತಿ ದೋತ್ರ ಇದಾದ್ರೆ ಗಟ್ಟಿ ಮಾಡಿ ಕಡಿಮೆ ಅದು ಜಾರಿದ್ರೆ ಚಡ್ಡಿ ಉಳಿತೈತಪ್ಪ ಇನ್ನು ಜಾರಿದ್ರೆ ಏನು ನಿನ್ನ ಮಗಳನ್ನ ಕೊಟ್ಟರ ಸಹಿತ ನಾವು ಮಾಡ್ಕೊಂಬಂಗಿಲ್ಲ ಲೇ ಯಾರು ಬಂದಿಂತಾಳೆ ನೀನು ಕೊಡ್ತು ಅಲ್ಲಲೇ ಹೊರದೇ ನನ್ನ ಕಾಲಿಡ್ಕೊಂಡು ಅಲ್ಲಲೇ ನನ್ನ ಮಗನ ಕಾಲು ತೊಳ್ಕೊಂಡು ನಿನ್ನ ಮಗಳನ್ನ ಕೊಟ್ಟರೆ ಸಹಿತ ನಾವು ಮಾಡ್ಕೊಂಬಂಗಿಲ್ಲಪ್ಪ ನಾವು ಕೊಡೋದು ನಾವು ಮಾಡ್ಕೊಂಬಂಗಿಲ್ಲಪ್ಪ ಏ ನನ್ನ ಮಗ್ಗ AVS ಕಲ್ಯಾಣ ಮಂಟಪದಾಗ ಮದುವೆ ಸಜ್ಜುಗುಂಡೆ ಮಾಡಿಸಿ ಊರಿಗೆ ಊಟ ಹಾಕ್ಸಿಬಿಡ್ತೇವೆ ಊರಿಗೆ ಊಟ ಕಲ್ಯಾಣ ಮಂಟಪದಾಗ ನಾಳೆ ಬರ್ತ ಶಾಂಬಲಿಂಗ್ ಬಿಡ್ತೇವೆ ಮಾಡಿ ಅಲ್ಲ ರೇ ಶಾಂಬಲಿಂಗ್ ಬಿಡ್ತಾಕ ನೀಲಕಂಠೇಶ್ವರ ಗುಡಿತಾಕ ಮಾಡ್ತೀವಪ್ಪ ಅಲ್ಲ ನೀವು ಯಾಕಪ್ಪ ಕೇಳೋದು ನಮ್ಗೆ ಯಾರೇಲಿ ಬಸವಣ್ಣ ಗುಡಿತಾಕ ಮಾಡು ಬೇಡ ಬೋ ಅಲ್ಲಿ ಜಗ್ಗಿ ಜನ ಬರ್ತಾರ ನಾವಲ್ಲೇ ನೀಲಕಂಠೇಶ್ವರ ಕುಡಿತಾಕಾದ್ರೆ ಗಣಪದ ಮಾಡ್ಬಿಡು ಜನ ಸ್ವಲ್ಪ ಬರ್ತಾರ ಗಣಪದ ಹಬ್ಬ ಬೇಡಪ್ಪ ಜಗ್ಗಿ ಜನ ಬರ್ತಾರ ಅವಾಗ ಕೂಡ ಪುಣ್ಯಾಕ ನೀನ್ ಯಾಕೆ ಮಾಡಿಸಿದ್ ಯಾರು ಆಗೋ ಪುಣ್ಯಾತರು ಮಾಡಿಸಿರ್ತಾರ ಐದಿನಕ್ಕ ಇಲ್ಲ ನಾನೇ ಮಾಡಿ ಅದ್ರಾಗ ತಾಳಿ ಕಟ್ಬಿಡಿ ಇಲ್ಲ ನೀರು ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು ಪುಣ್ಯಾತರು ಮಾಡ್ತಾರಲ್ಲ ಅಂತ ಸಾಮೂಹಿಕ ಯಾವ್ದಾವ ನಾವು ಮಾಡ್ಕೊಂಬಕ್ಕಳಪ್ಪ ನಮ್ ವರ್ತಸ್ ಅಂದ್ರೆ ಏನಲ್ಲಿ 110 ಎಕರೆ ಭೂಮಿ ಸಂಪಾದಿಸಿದ ಸಾವುಕಾರ ರಾಚಪ್ಪ ಅಂದ್ರೆ ಏನಂತ ತಿಳ್ಕೊಂಡಿದ್ದೆ ಸುತ್ತು 40 ಹೆಸರು ಕೇಳಿ ನಮ್ದು ಏನ್ ಹೇಳ್ತಾರ ಅಂತೇಳಿ ಹೌದು ನಿಮ್ ಚಡ್ಡಿ ಬಗ್ಗೆ ಹೇಳ್ತಾರ ಬರೀ ನಮ್ದು ಚಡ್ಡೆನೇ ಅಲ್ಲಿ ತಿಲ್ಲಿಗೆ ಬೆಳೆದ ನಮ್ದು ಚಡ್ಡೆನೇ ಮತ್ತೆ ಏನು ಬೆಳೆದಿಲ್ಲ ಏನಾಯ್ತು ಬಿಡಪ್ಪ ಸುಮ್ಮನೆ ನಿಮಗೆ ಕೊಡಲ್ಲ ನಮ್ಗೆ ಆಸೆ ಬಿಟ್ಟು ಬಿಡ ನನ್ನ ಮಗಳಿಗೆ ಹೋಗಿ ಹೇಳ್ತೀನಿ ನೀನು ಕಾಲು ತೊಳೆದು
ನನ್ನ ಮಗ್ಗ ಕಾಲು ತೊಳೆದು ಸಹ ಕೊಟ್ಟರು ಕೂಡ ನಾವು ಮಾಡ್ಕೊಂಬಂಗಿಲ್ಲ ನೋಡಪ್ಪ. ಇಲ್ಲಿ ಕಾಲು ತೊಳಿತೀನಿ. ಈಗಿನ ಕಾಲದಾಗ ಹೆಣ್ಣುಗಳು ಎಷ್ಟು ಬರೋದವ ಗೊತ್ತೇನು? ನಮಗೆ ಅಡ್ವಾನ್ಸ್ ಬುಕ್ ಆಗ್ಯಾವ ಅವಾಗ. ದಾಟ ಹೆಣ್ಣುಗಳು ಹೇಳ್ತಿಪ್ಲೈತಿ ಯಾವ್ದ್ರ ವರದಕ್ಷಿಣೆ ಕೊಡ್ತದ್ರು ಕೊಡೋರು ಇಲ್ಲ. ಅವ್ನು ಬಂಗಾರ ಇದ್ದಂಗೆ ಐತಿ ನಮ್ದು. ಆಮೇಲೆ ಬಸಟ್ಟ ನೋಡಿದ್ಯಾ ಬಸಟ್ಟ ಗೋಲ್ಡ್ ನೀನು ಗೋಲ್ಡ್ ಇದ್ದಂಗೆ ಐತಿ. ನನ್ನ ಮಗ ಬೆಂಗಳೂರು ನನ್ನ ಮಗ ಏನಂತ ಕಳಿ ನಿಕ್ಕರ್ ರಾಜ ಪುಕ್ ಮಂತ್ಯಾನ ಕೊಡ್ತಾನಂತ ಮಾಡಿ ಏನ ಕೊಡೋವಾಗ ಏಪ್ಪ ಕನ್ಯಾ ಕೊಡೋರು ಅವರು ಮಾಡ್ಕೊಳ್ಳೋದು ನಾನು ನೋಡಕ್ ನೀನ್ ಹೇಗೆ ಹೋದ್ರಾಡಿ ಸಾಯ್ತಿಯಪ್ಪ. ಹೌದ್ರಿ ಬಾ ಕನ್ಯಾ ಕೊಡ್ತಾರ ನಿಂತ್ಕೊಂಡಿವಿ ಕನ್ಯಾ ಯಾಕ ದೊಡ್ಡ ಲಾಡ್ ಸಾಬ ಮಗು ಕನ್ಯಾ ಕೊಡ್ತಾರ. ಇವನಿಗೆ ರೂಪಾಯಿ ಕಿಲೋಮೀಟರ್ ಎಂಟಡಿ ಕೊಡ್ಕೊಬೇಕಲ್ಲ ಬಜಾರ್. ಅಲ್ಲ ನೀನ್ ಏನ್ ಹತ್ತಕ್ಲ ಫೇಲ್ ಆಗಿಯಪ್ಪ ಮಗ. ಅದು ಬೆಂಗಳೂರಿಗೆ ಹೋಗಿ ಫೇಲ್ ಆಗಿ ಬಂದೀನಿ. ಅಲ್ಲಿ ಒಂದೇ ಇಲ್ಲಿ ಒಂದೇ ಡ್ರೈವರ್ ನಿನಗೆ ಯಾರು ಹೆಣ್ಣು ಕೊಡ್ತಾರಂತ ಮಾಡಿಯಲ್ಲ. ಹಾ ಬಸ ನಿನ್ನ ಮಗಳನ್ನ ಯಾರು ಕೇಳ್ತಾರಪ್ಪ? ಮತ್ತೆ ಹೇಳಿದ್ದಲ್ಲ ಅವನಿಗೇನು ಬುದ್ಧಿ ಅಲ್ಲ. ತಲೆ ಮೇಲೆ ಮಾಸ ಆರಿಲ್ಲ ಅವನಿಗೆ ಮದುವೆ ಅಂತ ಸಾಯ್ತಾನ. ನಾವು ಮಾಡ್ತೀವಿ ಎಲ್ಲಿಯೋ ಬೆಂಗಳೂರಾಗೋ ಮೈಸೂರಾಗೋ ಆ ಕಡೆ ಈ ಕಡೆ ಇಲ್ಲಿ ಬಿಹಾರ್ ಕಡೆ ಹೋಗ್ಬಿಡ್ತೀವಿ. ಕೆಲಸ ಮಾಡು ಒಂದು ಗುಡಿಸ್ಲಾಕ ಕೊಟ್ಬಿಡಿ ಬಂದ ಬೇರೆದವ್ರ ಜೊತೆ ಅಮಾಲ್ ಕೆಲಸ ಮಾಡ್ತಾನೆ. ಅಲ್ಲ ಏನ್ ನಾಚಿಗೆಟ್ಟು ನಿಂತೀರಿ ಅಂತ ಏನ್ ನಾಚಿಗೆಟ್ಟು ನಿಂತೀರ? ಎದಕ್ಕಪ್ಪ ಏನ್ ರತ್ನವನ್ನು ಮಾಡಿಕೊಳ್ಳೋದು ಗಟ್ಟಿ ಯಾವ್ದಲ್ಲ ಗಟ್ಟಿ ಯಾವ್ದಿಲ್ಲ ಅಂತ ಕೇಳ್ತೀಯಲ್ಲ ಯಪ್ಪ. ಪ್ರಣಯದಲ್ಲಿ ಪ್ರವೀಣರಾದ ಅಮಿತಾಬ್ ಬಚ್ಚನ್ ಜೈ ಮಧುರಿ ಇದ್ದಂಗ ರತ್ನಾನೇ ಅವಳೇ ನನ್ನ ಗಂಡ ಅಂತ ಕರಿಯೇ ಕರಿತಾಳ. ಅನ್ಸ್ಕಾಣಕತ್ತೆ ಮಗ ಇಲ್ಲ ಹಂಗಾರ ಮನೆಗಾರ ಬಾರಲ್ಲ ಮಗನ. ಲೇ ಎಂತ ಬಂಡದಿಗೆ ರುಂಡ ಚಂಡಾಡಿ ಕತ್ತರಿಸಿ ಬಿಡ್ತೀವಿ ಮಗನ ಬಾರದ ಮಗನ. ಮಗ ಅಂತ ಮಮತೆ ತೋರಿಸಿದ್ರೆ ಮಗ ಮೈ ಮೇಲೆ ಬಂದಾನ ಮಗ. ಆಡ ದುಡಿಯಂಗಿಲ್ಲ ಮಗ ಮದುವೆ ಮಾಡ್ಬೇಕು ಮತ್ತೆ ಆಡ ತಪ್ಪಿಗೆ ಬಾರಲೇ ಮನೆಗಾರ ಬಾರಲ್ಲ. ಮನಿ ಬಾ ಅದೇ ಮನೆಗೆ ಹುಟ್ಟಿನ ನಾನು ಮನೆ ದಾರಿ ನೋಡಿಲ್ಲ ಏನಿತ್ತು ಮನಿ ಬಾ ಅಂತ ತಿಂದ ಕರೆ ಎಂತ ಹೋಗ್ಲಿ ಬಿಡು ಮಾವ ಅಂತ ಮಗ ಕೆತ್ತಂಗ ನಿಮ್ಮಪ್ಪ ನನಗೆ ಕಡು ವೈರಿಯಲಿ ಅಂತಂದ್ರೆ ನಿಮ್ಮಂತ ನಾನು ಮಗಳ ಕೊಡ್ತೀನಲ್ಲ ಮಗ. ನಾ ಇನ್ಕಮ್ ಟ್ಯಾಕ್ಸ್ ಮಗ ಅವನಿಗೆ ಫಿಕ್ಸ್ ಮಾಡ್ಕೊಂಡ್ ಬಂದೀನಿ. ನೀನು ಮನೆತನ ಗಿದ್ದು ಬಿಡ್ತೀನಿ. ನಮ್ಮಪ್ಪ ಮರ್ಯಾದೆ ಕೂಡ ಕಡಿಮೆ ಆಗ್ತೈತಿ ಏನಂತ ಹೇಳ ಮಾವ. ಏನಲ್ಲಿ ಮಾವ ಅಂದ್ರೆ ಅದೇ ಮಗ ಕೆತ್ತಂಗ್ ಓದ್ತೀನಿ ಅಂತ ಹೇಳಿದೆ ನಿನ್ನಂತ ಉಡಾಳಗ ಆದ್ರಾಗ ನನ್ನ ವೈರಿಯ ಮಗ ಕೊಡ್ತಾರೆ ಅಂತ ಮಾಡಿ ತಿಳಿದೇನೆ. ಹೆಂಗಾದ್ರೆ ಮಗನ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕೊಟ್ಟು ಲಗ್ನ ಮಾಡ್ತಿಲ್ಲ ಮಾತೆತ್ತಿದ್ರೆ ಇನ್ಕಮ್ ಟ್ಯಾಕ್ಸ್ ಹೌದು ಮತ್ತೆ ಮುಚ್ಚ ಬಾಯ್. ಯಾಕ ಏನಂತ ತಿಳಿದೀನಿ ಏನಂತ ಹೇಳ್ತೀನಿ ನಿನ್ನ ಮಗಳನ್ನ ಕೇಳಿ ನೋಡ ಹೇಳ್ತಾಳ ಸರಿಯಾದ ಉತ್ತರನ. ಮತ್ತೆ ಲೇದಿಲ್ಲ ಏನಲ್ಲೇ ನಿನ್ನ ಜಬರ್ದಸ್ತ್ ಮಗ ಏನ್ ಜಬರ್ದಸ್ತ್ ಇಷ್ಟು ಜಬರ್ದಸ್ತ್ ಏನಲ್ಲೇ ಲೇ ಏನಲ್ಲೇ ನನ್ನ ಮೇಲೆ ಅಷ್ಟು ಅಧಿಕಾರ ನಿನಗೆ. ಮಾವನ್ನ ಮಾರ್ಜಾಲ ನಿನ್ನ ಮಗಳನ್ನ ಅವನಿಗೆ ಕೊಡ್ತೀನಿ ಇವನಿಗೆ ಕೊಡ್ತಂದ್ರೆ ಸಿಟ್ಟು ಬರಂಗಿಲ್ಲ. ಮತ್ತೆ ನನ್ನ ಇಷ್ಟಪ್ಪ ನಿನ್ನ ಮಗಳು ನೋಡಿದ್ರೆ ದಿನಕ್ಕೊಮ್ಮೆ ನೀನೇನು ಕಂಡ ತೂ ಹೈ ಮೇರಿ ಜಾನ್ ಅಂತ ಬೆನ್ನಿಂದ ಬಿದ್ದು 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 ಬಾಯಾಗ ಬೆಲ್ಲ ಇಟ್ಟು ಹೋಗೈತೆ. ಈಗ ಸಿಕ್ತು ನೋಡಪ್ಪ ನಮ್ದು ಒಂದು ಚಾಪಿ ಬೆಲ್ಲದ ಲೆಕ್ಕ. ಮಗ ನಾನು ಚಾಪಿ ಬೆಲ್ಲ ಎಲ್ಲಿ ಓದ್ನಿ ಅಂತ ಮಾಡ್ಯಾನ ಬಂದು ಇವನು ಬಾಯಾಗ ಇಟ್ಟ ಅಲ್ಲಲೇ ಬರೀ ಬೆಲ್ಲ ಇಟ್ಲ ಬರೀ ಚಾಪಿ ಸೇರಿ ನಿಮ್ ಬಾಯಾಗ ಇಟ್ಲ. ಹೋಗ್ಲಿ ಬಿಡು ಮಾವ. ನಿನಗೆ ಎಷ್ಟು ಆಸ್ತಿ ಐತಿ ಹೇಳು. ಏನ್ ಮಾಡ್ತೀಯಪ್ಪ ನೋಡು ಮಾವ, ಮನೆ ಆಯ್ತೇನಕ್ಕಿದ್ದು ನಿನ್ನ ಆಸ್ತಿನ 3 ಪಟ್ಟು ಜಾಸ್ತಿ ಮಾಡಿದ್ರೆ ಮಾಡ್ತೇನೆ ಮಾವ 3 ಪಟ್ಟು ಜಾಸ್ತಿ ಮಾಡಿದ್ರೆ ಅವಾಗ ನೀನು ನನ್ನ ಹಳೆಯ ಅಂತ ಒಪ್ಪಿಗೆ ಬೇಡ, ನಿನ್ನ ಮಗಳು ನನ್ನ ಗಂಡ ಅಂತ ಒಪ್ಪಿಗೆ ಮಗಬೇಡ. ಇಟ್ಕೋಬೇಕ ನಿನ್ನ ಇಟ್ಕೊಂಡ್ರೆ ನೀನು ಹಳೆಯ ತನಕ ಇರೋನೇ ಮಗ ನೀನು ಇರ್ತಿ ಏನ್ ಮಾಡ್ತೀಯಪ್ಪ. ಏನಿಲ್ಲ ಒಂದು ಮಾತು ಹೇಳ್ತ ನೆನಪನಾಗ ಇಟ್ಟಗ ನಿಮ್ಮ ಮಗಳ ಆಸೆ ಬಿಟ್ಟು ಬಿಡಲ್ಲ ನೀನ. ಎಷ್ಟಾದ್ರೆ ನನ್ನ ವೈರಿಯ ಮಗ ಹೋಗಿವ ನನ್ನ ಮಗಳು ಮನೆಗೆ ಹೋಗಿ ಕುಂದಿರಿಸಿ ಕಪ್ ಕಪ್ಪಳ ಇಟ್ಕೊಂಡು ಬಡ್ದು ಹೇಳ್ತದೆ
ಯಾವ ಇನ್ನು ಒಂದ್ಸಲ ದಿಲ್ಲಿ ಅಂತ ಇದ್ದದ್ದು ನೋಡಿದ್ರಿಗೇನ ನೀನ್ ಎಲ್ಲಿಯಾದ್ರೂ ಆಟ್ಲ ಬಿಟ್ಟು ಬಂದ್ಬಿಡ್ತಂತೀವಿ. ಹುಷಾರು ಮಗ. ಯಾರ ಇವನ ಒಳ್ಳೆ ಗಂಡು ಬಿದ್ದಂಗೆ ಬಿದ್ದಾರಲ್ಲಪ್ಪ ಅಂತೀನಿ. ಈ ಮುದುಕರು ತಮ್ಮ ಜಗಳಕ್ಕೆ ನಮ್ಮನ್ನ ಹಾಸಿಗೆ ಪತ್ತಿಟ್ರು ನೋಡಿ. ನಮ್ಮ ಏನು ಮಾಡ್ಬೇಕಂತ ಅರ್ಥ ಆಗಲ್ಲ. ಹೋಗ್ರಿ ನಾನು ಏನು ಮಾಡ್ಬೇಕಂಬ ನಮಗೆ ರೋಡ್ ತಲೆ ಐತೆ, ಆ ತಲೆಯಾಗ ರೋಡ್ ಬುದ್ಧಿ ಐತೆ. ಟೈಮ್ ನೋಡಿ ನಿನ್ನ ಮಗಳನ್ನ ಓಡಿಸ್ಕೊಂಡು ಹೋಗಿದ್ರೆ ನನ್ನ ಹೆಸರು ದಿಲೀಪ್ ಅಂತ ಕರಿಬೇಡ. ಅವಾಗ ನೀನು ನಮ್ಮಪ್ಪ ಸೇರಿ ನಮ್ಮನ್ನು ಹುಡುಕಿ ಅಂತ ಬರ್ತೀರಿ. ಎಲ್ಲಿದ್ರು ನಿಮ್ಮ ಮದುವೆ ನಾವು ಮಾಡ್ತೀವಿ ಬರ್ರಿ ಅಂತೇಳಿ ನೋಡ್ಕೊಂಡ್ರಿ. ಸಾವಿರ 50,000ವೇ ನಿನ್ನ ಸಾವಿಗೆ ಕಾರಣವಾಗುವುದು. ನನ್ನಂತಹ ಕಿಲಾಡಿ ಜೇಬಿನಿಂದ ನೀನು ಹಣ ಹೊಡೆದಿರುವೆ ಎಂದಾಗ ನೀನು ಬಲು ಚಾಣಾಕ್ಷ. ಇನ್ನು ಮುಂದೆ ನೀನು ಬಹಳ ಮೈ ತುಂಬ ಎಚ್ಚರದಿಂದಿರು. ನಿನ್ನ ಬಿಟ್ಟು ನನ್ನಲ್ಲಿರುವ ಹಣವನ್ನು ಯಾರು ಮಾಡಿಲ್ಲ. ಜಗದೀಶ, ನೀನು ಬಾಹ್ಯ ಪ್ರಪಂಚದಲ್ಲಿ ಅಕ್ಕಿಯಾಗಿ ಹಾರಾಡಿದರು. ನಾಳೆ ಕಾರಾಗೃಹದ ಕತ್ತಲೆ ಕೋಣೆಯಲ್ಲಿ ಕತ್ತೆಯಂತೆ ಹೊರಲಾಡಬೇಕಾದಿತ್ತು. ಎಚ್ಚರ. ನಾನು ಆಶಿಸಿದ ಪುಷ್ಪಕ್ಕೆ ನೀನು ದುಂಬಿಯಾಗಿರುವುದೆಂದಾಗ ನಿನ್ನಂತಹ ಸುಳೆಯ ಪಾಳಿನಲ್ಲಿ ಮಸಿಯ ನೆತ್ತಿಸುವುದು ಎಷ್ಟರ ಕೆಲಸ ಈ ವಿಷಕಂಠನಿಗೆ. ನಾಳೆ ಜಗದೀಶನನ್ನು ಸೆರೆಮನೆಗೆ ಕರೆಸಿ ಅವಳ ತಂಗಿ ಇರಲಿ. ಮೊದಲು ಪೊಲೀಸ್ ಸ್ಟೇಷನ್ ಹೋಗಿ ಸಬ್ ಇನ್ಸ್ಪೆಕ್ಟರ್ ಕರೆದುಕೊಂಡು ಬಂದು ಜಗದೀಶನನ್ನು ಬಂಧಿಸಿ ಅವಳ ಸಾವಿತ್ರಿ ತಂಗಿಯ ಶೀಲ ಹರಣ. ಅಮ್ಮ, ಮಗು ಜಗದೀಶ ಇನ್ನೂ ಬರಲಿಲ್ಲವೇನಮ್ಮ? ಅವನು ಹಗಲು ರಾತ್ರಿ ಎನ್ನದೆ ತಿರುಗಲು ಹತ್ತಿದ, ಮನೆಯ ಹಂಗಿಲ್ಲದೆ ತಿರುಗುತ್ತಿದ್ದಾನೆ. ಅಪ್ಪ, ಮಾತಿಗೂ ಅನಾರೋಗ್ಯರಿಗೂ ಏಕೆ ಮಾತನಾಡ್ತಾ ಇದ್ದೀರಾ? ಅವನು ನಮ್ಮ ಪೋಷಣೆಗಾಗಿ ಹಗಲಿರಲು ದುಡಿಯುವ ಬಡ ಜೀವ ಅಡ್ಡಾಡಿದು. ಇಂದು ಅಣ್ಣ ಮನೆಗೆ ಬಂದರೂ ಬರಬಹುದು ಅಮ್ಮ. ಡಾಕ್ಟರ್ನಾದರೂ ಕರ್ಕೊಂಡು ಬರ್ಲೇನಪ್ಪ? ಕೆಮ್ಮುವ ವಾಸಿಯಾಗಿಲ್ಲಪ್ಪ. ದಿನಕ್ಕೊಮ್ಮೆಯಾದರೂ ಈ ನನ್ನ ಮುದ್ದು ಮಕ್ಕಳ ಮುಖ ನೋಡಿದರೆ ವಾಸಿಯಾಗಿಯೇ ಬಿಡುತ್ತಿದೆ ಜಗದೀಶ. ರಾತ್ರಿ ದುಡಿಯುವ ನಿನ್ನದೆಂತ ಕೆಲಸವಪ್ಪ, ಈ ನಿನ್ನದೆಂತ ಕೆಲಸ. ಏನು ಮಾಡುವುದಪ್ಪ, ನನ್ನ ನೌಕರಿಯೇ ಅಂತಹದು. ಹೋಗಲಿ ಬಿಡಪ್ಪ. ಅದನ್ನು ಈಗ ನಿನ್ನಗಾಗಿ ಬಟ್ಟೆ ತಂದಿರುವೆ. ಸ್ನಾನ ಮಾಡಿ ಈ ಬಟ್ಟೆಯನ್ನು ಎಲ್ಲರೂ ಕೂಡಿ ಸಂತೋಷದಿಂದ ಊಟ ಮಾಡೋಣ. ನನಗೇಕಪ್ಪ ಹೊಸ ಬಟ್ಟೆ? ಹಗಲಿರುಳು ದುಡಿಯುವ ನಿನಗೆ 4 ಜನರಲ್ಲಿ ತಿರುಗಾಡುವವನು ನೀನು ಹೊಸ ಬಟ್ಟೆ ಹಾಕಿ ತಿರುಗಿದರೆ ಚೆನ್ನಾಗಿರುತ್ತದೆ. ಮಣ್ಣಿಗೆ ಹೋಗಲು ಸಿದ್ಧನಾದ ಈ ಹಣ್ಣೆಲೆ ಜೀವಕ್ಕೇಕಪ್ಪ ಹೊಸ ಬಟ್ಟೆ? ಅಪ್ಪ, ಇರೋವರೆಗೂ ಉಂಡುಟ್ಟು ಸುಖ ಜೀವನ ಸಾಗಿ
ನಾನಿರೋವರೆಗೂ ನೀವು ಯಾವುದಕ್ಕೂ ಚಿಂತಿಸಬೇಡಿ. ತಂಗಿಯ ಮದುವೆಗಾಗಿ ಈ ಹಣವನ್ನು ತೆಗೆದುಕೊಳ್ಳಿ. ತಂಗಿಯ ಮದುವೆ ಸಿದ್ಧತೆ ನಡೆಸು. ನೀವು ಹಣಕ್ಕಾಗಿ ಯಾವ ಚಿಂತೆಯೂ ಮಾಡಬೇಡಿ. ನಾನಿದ್ದೇನಪ್ಪ. ಅಪ್ಪ, ಈ ಹಣವನ್ನು ತೆಗೆದುಕೋ, ಬಟ್ಟೆ ಹಾಕಿಕೊಂಡು ನೀನು ಸೀರೆ ಉಟ್ಕೊಂಡು ಬರಮ್ಮ. ಎಲ್ಲರೂ ಕೂಡ ಊಟ ಮಾಡೋಣ. ಏನು ಮಾಡುವೆಯೋ ಜಗದೀಶ? ಅದೆಲ್ಲ ಕೇಳಬಾರ್ದಪ್ಪ. ಸರಿ, ಹೋಗಲಿ. ನೀವು ಹೋಗಿ ಹೊಸ ಬಟ್ಟೆ ಹಾಕಿಕೊಂಡು ಬನ್ನಿ. ಆಗಲಿ ಜಗದೀಶ. ಅಣ್ಣ, ಹೊಸ ಬಟ್ಟೆ ಇಷ್ಟೊಂದು ಹಣ ಎಲ್ಲಿಂದ ತಂದೆ ಅಲ್ಲ? ಸಾವಿತ್ರಿ, ಅದರ ವಿಷಯ ನಿನಗೇಕೆ? ಆಗ್ಲಿ ಬಿಡಣ್ಣ, ಹೋಗ್ಲಿ. ನೀನು ಮಾಡುತ್ತಿರುವ ನೌಕರಿ ಆದ್ರೂ ಯಾವುದು ಅದನ್ನ ಹೇಳಣ್ಣ. ನನ್ನ ನೌಕರಿ CID ಇನ್ಸ್ಪೆಕ್ಟರ್ ಅಮ್ಮ. ಓಹೋ, ಅಂದ್ರೆ ಕಳ್ಳರನ್ನು ಹಿಡಿಯುವ ನೌಕರಿನಾ? ಅಣ್ಣ, ನಿನಗೆ ನೌಕರಿ ಬಂದ್ಮೇಲೆ ಎಷ್ಟು ಮಂದಿ ಕಳ್ಳರನ್ನು ಹಿಡಿದಿರುವೆ ಅದನ್ನಾದ್ರೂ ಹೇಳಣ್ಣ. ಸಾಕಷ್ಟು ಮಂದಿ ಕಳ್ಳ ಶ್ರೀಮಂತರನ್ನು ಹಿಡಿದಿದ್ದೇನಮ್ಮ. ಅಣ್ಣ, CID ನೌಕರಿ ಅಂದ್ರೆ ನೀನು ಬಹಳ ಹುಷಾರಿಂದ ಇರಬೇಕು. ಯಾಕೆಂದ್ರೆ ನೀನು ಕಳ್ಳರನ್ನು ಹಿಡಿಯಲು ಹೋದಾಗ 4 ಜನ ಕಳ್ಳರು ಸೇರಿ ನಿನ್ನನ್ನು ಹೊಡೆದು ಬಿಟ್ರೆ ನಾನು ಅವರ ಕೈಗೆ ಸಿಗುತ್ತೇನೇನಮ್ಮ. ನಾನು ಬಹಳ ಹುಷಾರದಿಂದಲೇ ನೌಕರಿ ಮಾಡ್ತಾ ಇದ್ದೇನೆ. ಸರಿ ಇರ್ಲಮ್ಮ, ನೀನು ಹೋಗಿ ಬಟ್ಟೆ ಹಾಕಿಕೊಂಡು ಬಾ. ಎಲ್ಲರೂ ಕೂಡಿ ಊಟ ಮಾಡೋಣ. ಹುಟ್ಟಿದಾನೆ. ನಿಮ್ಮಣ್ಣನ ಎದುರಿಗೆ ಮಾತನಾಡುತ್ತಿದ್ದೆ. ಅಪ್ಪ, ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ವಲ್ಲ? ಅಣ್ಣ ಈಗ CID ಇನ್ಸ್ಪೆಕ್ಟರ್ನಂತೆ. ಜಗದೀಶ, ಎಂತಹ ಹುಚ್ಚನಪ್ಪ ನೀನು. ಆಗಲೇ ಹೇಳಲಿಲ್ಲವಲ್ಲವ? ಏಕಪ್ಪ? ಮಗನು ಉನ್ನತ ಅಧಿಕಾರಿಯಾಗಿದ್ದಾನೆಂದು ಆನಂದ ಪಡುವುದು ಬೇಡವೇನು? ಇಲ್ಲೇ ಬಿಡಿಯಪ್ಪ, ಅದೆಲ್ಲ ದೇವರಿಗೆ ಬಿಟ್ಟ ವಿಷಯ. ಸರಿಯಪ್ಪ, ಈಗ ಎಲ್ಲರೂ ಕೂಡ ಊಟ ಮಾಡೋಣ ಬನ್ನಿ. ಸಂಗಿ, ಸಾವಿತ್ರಿ, ಅಡಿಗೆಯನ್ನು ತೆಗೆದುಕೊಂಡು ಬರಮ್ಮ. ಆಯ್ತು, ಬರಪ್ಪ. ಊಟ ತಂದಿದ್ದೇನೆ, ಕುಳಿತುಕೊಳ್ಳಿ, ಊಟ ಬಿಡುವರಂತೆ. Arrested. ಕಾರಣ ಕಳ್ಳತನ ಮಾಡಿದ್ದಕ್ಕೆ ಯಾರು ಹೇಳುತ್ತಾರೆ? ಕಳೆದುಕೊಂಡವರು. ಮಿಸ್ಟರ್ ಜಗದೀಶ್, ಒಬ್ಬ ವಿದ್ಯಾವಂತನಾಗಿ BA ಪದವೀಧರನಾಗಿ ಇಂಥ ಹಲ್ಕ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಲ್ಲ ನಿಮಗೆ? ಅವರು ಹೇಳ್ತಾ ಇರೋದೆಲ್ಲ ಸುಳ್ಳು ಸರ್. ನಾನು ಅಂತಹ ಕೆಲಸ ಮಾಡಿಲ್ಲ. ಅವ್ರು ಹೇಳ್ತಿರೋದು ಸುಳ್ಳು ಸತ್ಯ. ಅದೇನಿದ್ದರೂ ಇಲ್ಲೆಲ್ಲ ಕಚೇರಿಯಲ್ಲಿ. ಸಾಹೇಬ್ರೆ, ಜಗದೀಶ ಸತ್ಯವಾಗಿ ಕಳುವು ಮಾಡಿರುವೆ ಏನಪ್ಪ? ಹೌದಪ್ಪ, 1000 ಸುಳ್ಳು ಹೇಳಿದರೂ ಸಾಗಿ ಹೋಗುವ ಈ ಸತ್ಯ ಸಂಗತಿಯಲ್ಲಿ ನಿನಗೊಂದು ವಿಷಯ ಹೇಳುತ್ತಿರುವೆ. ನಾನು ಕಳ್ಳತನ ಮಾಡಿದ್ದು ನಿಜ. ಕಳ್ಳತನ ಮಾಡಿದ ಹಣದಿಂದಲೇ ನಿಮ್ಮನ್ನು ಪೋಷಣೆ ತೆಗೆದಿರುವೆ. ಅಪ್ಪ, ನಾನು ಬಿಡುಗಡೆಯಾಗಿ ಬಂದ ಮೇಲೆಯೂ ನನ್ನ ಕಾಯಕ ಕಳ್ಳತನವಾಗಿರುವುದು. ಅಣ್ಣ, ನೀನು ಕಳ್ಳತನ ಮಾಡಿದ್ದೇನೆ ಅಣ್ಣ.
ತಪ್ಪುಗಾರ ನೀನಲ್ಲ, ತಪ್ಪುಗಾರ ನೀನಲ್ಲ. ನಿನ್ನ ತಪ್ಪಿಗೆ ನಾನು ನಿನ್ನನ್ನು ಒತ್ತು ಎತ್ತು ಸಾಕಿಸಲು ಇದ್ದು ಒಂದನೆಯ ತಪ್ಪು, ವಿದ್ಯಾ ಬುದ್ಧಿ ಕಲಿಸಿದ್ದು ಎರಡನೆಯ ತಪ್ಪು. ಆದರ್ಶ ಬಾಳು ಸಾಗಿಸಿದ ಜಗದೀಶ ಈಗ ಕಳ್ಳನಾದ. ಆದರ್ಶ ಬಾಳು ಸಾಗಿಸಿದ ರಾಮಚ್ಚನ ಮಗ ಜಗದೀಶ ಕಳ್ಳನೆಂದು ಹೊಡೆಪಟ್ಟಿ ಹೊತ್ತು ನನ್ನ ಹೃದಯಕ್ಕೆ ಕ್ವಾಸಿ ಮಾಡಿದೆ. ಸೀತಾ, ನಿನ್ನ ಮಗ ಕಳ್ಳ. ಸೀತಾ, ಸಾವಿತ್ರಿ, ಮಗಳ ಮದುವೆ ಮಾಡಲಾರದ ಹೇಳಿ ತಂದೆ ಎಂದು ಸಾವಿತ್ರಿ, ಕೊನೆಯದಾಗಿ ಒಂದು ಮಾತು ಹೇಳುವೆ. ಜಗದೀಶ ಜೈಲಿನಿಂದ ಬಿಡುಗಡೆಯಾಗಿ ಬಂದರೆ ಅವನಿಗೆ ಈ ಮನೆಯಲ್ಲಿ ಸ್ಥಾನ ಕೊಡಬೇಡ ತಾಯಿ, ಸ್ಥಾನ ಕೊಡಬೇಡ. ಸಾವಿತ್ರಿ, ನಾನು ಬರುತ್ತೇನೆ, ನಾನು ಬರುತ್ತೇನೆ. ನಗತೈತೆ ದೈವಾಲಿ ಹೊಳತೈತೆ ಜೀವ ಇಲ್ಲಿ, ನಗತೈತೆ ದೈವಾಲಿ ಹೊಳತೈತೆ ಜೀವ ಇಲ್ಲಿ, ವಿಧಿಯಾಟವಲ್ಲೋ ಯಾರ ಮಾನವ, ವಿಧಿಯಾಟವಲ್ಲೋ ಯಾರ ಮಾನವ. ನಗತೈತೆ ದೈವಾಲಿ ಹೊಳತೈತೆ ಜೀವ ಇಲ್ಲಿ, ನಗತೈತೆ ದೈವ ಅಲ್ಲ ಡಾರ್ಲಿಂಗ್, ನಾವ್ ಹೋಗೋದಾದ್ರೂ ಇಲ್ಲಿಗೆ. ನಾವು ಏಟದ ನಿಂದ ಐತರ ಇಲ್ಲೇ ನಿನ್ನ ಹಣಿಮೂಲಿಗೆ ಹೋಗ್ರಂತ ಮಗ. ರತ್ನ, ಆದಷ್ಟು ಜಲ್ದಿ ಗೋವಾಕ್ಕೆ ಹೋಗ್ಬಿಡ ನಡಿ. ಅಲ್ಲಿ ನಮಗೆ ಬಿಲ್ ರಮೇಶ್ ಹೇಳ್ಬಿಟ್ರೆ ದೊಡ್ಡ ಬಿಲ್ಲ ರೆಡಿ ಮಾಡಿಬಿಡ್ತಾನೆ. ಅವ್ನು ಡಾರ್ಲಿಂಗ್, ಅಲ್ಲಿ ಹೋಗೋಕ ದುಡ್ಡು ಬೇಕು ಬೇಡ. ದುಡ್ಡು ಗಿಡ್ಡು ಅಂತ ಕೇಳ್ತಿಯಲ್ಲೇ ಹುಚ್ಚಿ. ದುಡ್ದು ನಮ್ಮಪ್ಪ ದುಡುಗ್ ಮಾಡಿ ಟ್ರಿಜರಿ ಖಾಲಿ ಐತೆ ಅಂತ ಕುಂತ ಏನ ಲಕ್ಷ್ಮಿ ಕಾಲು ಮುರ್ಕೊಂಡು ಕುಂತಾಳ ಮನ್ಯಾಗ. ಹಂಗಂದ್ರ ನೀ ತಿಜುರಿ ಮುರಿದು ರೊಕ್ಕ ತರ್ತಿ ಅಂದಂಗಾಯ್ತು. ಹುಚ್ಚದಾಯ್ತು ನೋಡಿ. ಟ್ರಿಜರಿ ಹಾಕಿ ಮುರಿಯಕ್ ಹೋಗಿ ಡೂಪ್ಲಿಕೇಟ್ ಕೀಲಿ ಮಾಡಿಸಿಟ್ಟೀನಿ. ನೀನ್ ನನ್ನ ಸಂಗಡ ಬರ್ತಿಲ್ಲ ಹೇಳ. ನೀನು ಜಲ್ದಿ ಗುಟ್ಟಾಗಿ ಬಂದ್ರೆ ಸಟ್ನ ಹೋಗ್ಬಿಡೋಣ. ಈ ಮುದುಕರು ಕೈಯಾಗ ಸಿಕ್ಕು ನಲಿದಾಡೋದು ಬೇಡ. ಬರ್ತೀನಿ ಬಿಡು. ಆದ್ರೆ ಬೇಡ ನೋಡೋದನ್ನ. ನೀನು ಗುಟ್ಟಾಗಿ ಬಂದ್ಬಿಡು, ನಾವಿಬ್ಬರು ಹೋಗಿ ಜಾಲಿ ಲೈಫ್ ಎಂಜಾಯ್ ಮಾಡೋಣ. ಅಲ್ಲೋ ನಾವಿಬ್ರು ಹೋಗುದಿನ ಕರೆ, ಆದ್ರೆ ಓಡಿ ಹೋದ್ರೆ ತಪ್ಪಾಗುದಿಲ್ಲನು? ತಪ್ಪು ಅಪ್ಪ ಅಂತ ಕುಂತ್ಕೊಂಡ್ರೆ ಮುಪ್ಪಾಗ್ಬಿಡ್ತೀವಿ ಈ ಮುದುಕರ ಕೈಯಾಗ. ಈ ಮುದುಕರ ಸಾಮಾನ್ಯ ಮುದುಕರ ಅಂತ ತಿಳಿದ ಏನ 7 ಗಂಟೆಗೆ ಹುಟ್ಟಿದವ್ರು. ಏನವ್ವ ನೀನು? ಎಲ್ಲ ಇವ್ರಿಗೆ ಹುಟ್ಟಿನಿ. ಅವ್ರ ಮಿಂಡ್ರು ಹುಟ್ಟದ ನೀನು ಅವ್ರಿಗೆ ಹುಟ್ಟಿ ಜನಪಟ್ಕರ ಒಟ್ಟು. ನನಗೂ ಗೊತ್ತೈತ್ ಮಮ್ಮ, ನಾ ಅವ್ರಿಗೆ ಹುಟ್ಟಿಲ್ಲ ಅಂತೇಳಿ ನಮ್ಮ ಅಪ್ಪ.
ಅಲ್ಲ ಮಾವ ನೀ ಹಿಂಗಂದ್ರೆ ಹೆಂಗಂತೀನಿ ನಾನು ಹಂಗೆಲ್ಲ ಅನ್ನಕೋಬೇಡ. ಒಂದು ದಿನ ನಿನ್ನ ಮುಖ ನೋಡ್ಲಿಲ್ಲ ಅಂದ್ರ ನನಗ ಹಿಂಗಿಂಗೂ ಆಕೈತಿ. ಆಗ್ಬೇಕು ಯಾಕಂದ್ರೆ ನನ್ನ ಮುಖದ ಕರೆಂಟ್ ಐತಿ ನೋಡ. ಏ ಬರಬ್ಬರಿ ಅದಿರ್ಲಿ ಬಿಡು ಮಾಮ. ಎಲ್ಲೋ ಯಾವ್ದೋ ಸಿನಿಮಾ ಕರ್ಕೊಂಡು ಹೋಗ್ತಿದ್ದಿಲ್ಲ, ಅದ್ ಯಾವ ಸಿನಿಮಾ ಅಂತ ಹೇಳ್ತೇನೋ ಒಂದಿಟ್ಟು. ಅದೇ ಸಿಂಹ ಕೋಣ ಅಂತೀಯ ನಡೆ. ಅಯೋಗ್ಯ ಸಿಂಹ ಕೋಣ, ಅಯೋಗ್ಯ ಕೋಣ ನಡಿ. ಕೂತ್ವೆ ಯಾವ ಸಿನಿಮಾ ಅಂತಂದ ಅಯೋಗ್ಯ ಕೋಣ ನಡಿ ಹೇಳಿಲ್ಲ ನಡಿ. ಯಾವ್ದಕ್ಕ ತಗೋ ಆಟ ಗುದ್ದಿದ್ ಗಾವಲ್ಲ ಚಪ್ಪಲ್ ತಗೋ. ಬಡದ್ರ ಅವನವ್ನು 8 ನಂಬರ್ ಮೂಡಿರ್ಬೇಕು ನೋಡು, ಹಂಗಿಡಬೇಕು ಬಡಿ. ನಾಮ ಅಲ್ಲ 2 ಸೀನ್ ಅಂತೂ ಹುರುಪೆದ್ದಿ, 3ನೇದಕ್ಕೆ ಯಾಕೆ ನರ್ವಸ್ ಆದ್ನಿ? ಮಾಮಂದು ಕರೆಂಟ್ ಸ್ವಲ್ಪ ಕಡಿಮೆ ಆಗಿರ್ಬೇಕು. ನಾ ಅದಿನಲ್ಲ ಎದಕ್ ಬಂದೀನಿ? ಮಾಮಂದು ಕೊಡ್ತೀನಿ. ನಿಂದ ಗಾವ್ ಹೋಗಲ್ಲ, ನಂದ ಗಾವ್ ಹೋಗುತ್ತ ಅವಂಗ. ನೀ ಯಾಕೆ ಆವಾಜ ಮಾಡ್ತೀಯ ಅಟ್ಟ? ನೀ ಯಾವ ಕುಚ್ಚಿ ತತ್ತಿ ಕೊಡಿಸ್ತೀನಿ ಅಂತ ಹೇಳಿದ್ದೆ ನಮ್ದು. ಅದಕ್ಕೆ ಕುಂತ ನಾವು ಮುಂದೆ ಇಲ್ಲಿ ಬಾ. ಇಲ್ಲಿ ಮಾಮ ಇಲ್ಲಿ ಬಾ. ನೀ ಇಲ್ಲ 1ನೇ ಸೀನ್ 2ನೇ ಸೀನ್ ಹುರುಪ್ ಇಲ್ಲಿ ಬಾ. ಬಗಲ ತಿಂಡಿ ಮಗ ಅದ ಮಗ ಇವನು. ನೀ ಇಟ್ಟಿದ್ದಂತ ಮಡಿ ಚೀಲ ಇಟ್ಕೊಂಡು ಹೋಗ್ಬಿಡ್ತಿದ್ ನಿನ್ನ. ಅದಕ್ಕೆ ಹಂಗದಿ ನಿನ್ನ ಸೈಜ್ ಬರಾಬರಿ ಆಗಲ್ಲದ ಸೈಜ್. ಅದಕ್ಕೆ ಇತ್ತ ಬಾ ಸ್ವಲ್ಪ ನಯ್ಯ ನಜ್ಜಿಗೆ ಹೋಗಿ ಬರ್ಬೇಕು. ನೀ ಬಾ ಅಂದ್ರೆ ಹಂಗೆ ಬರಬೇಡ. ಸ್ವಲ್ಪ ವಿನಯ ರಸಿಕತೆ. ಯಾಕ ಇವಂದು ರವಿಚಂದ್ರ ಪಿಕ್ಚರ್ ನೋಡಲ್ಲ ನೀ? ಅವ ಬರೇ ಅಯ್ಯಪ್ಪ ಸ್ವಾಮಿ ಭಕ್ತ ಪಿಕ್ಚರ್ ನೋಡ್ತಾನ. ಗೊತ್ತಾಗೈತೆ ನನಗೆ. ಬಾ ಹಗರಕ್ಕೆ ಬಾ, ಒಂದೊಂದು ಹೆಚ್ಚಿಟ್ಟು ಬಾ, ಸ್ಲೋ ಮೋಷನ್ ಆಗಿ ಬಾ. ಇವ ನವ ರಸ ನಾಯಕ ಅಲ್ಲಿವ, ಎಲ್ಲ ರಸಭತ್ತ ನಾಯಕ. ಅಮ್ಮ ಹೇಳ ಇದನ್ನ ತೆಗಿ. ಬಂದನ್ ಸುಟ್ಟು ಏನು ಸಣ್ಣ ಲೆಟ್ ಕಣ್ಣಿ ಕುಕ್ಕಾಕತ್ತನು ಸರಿತದ. ಮಾಮನ್ ತುದಿಯರು ಎಲ್ಲಿ ಐತಂತೀನಿ, ಕರೆಂಟ್ ಪಾಸ್ ಆಗವಲ್ದದು ಎಲ್ಲೆಲ್ಲಿ. ಮಾಮ ನಿನ್ನ ಮೇನ್ ಫ್ಯೂಸ್ ಎಲ್ಲಿ ಐತಿ? ಎಲ್ಲಿರ್ಬೇಕು ಅಲ್ಲಿ ಇರ್ತದೆ. ಅಲ್ಲಿಟ್ಟು ಬಂದು ಇಲ್ಲೇನು ಅಲ್ಲಾಡ್ಸಕತ್ತೇನು? ಏನಿದ್ರು ಇಲ್ಲೇ ಹತ್ತಬೇಕದು ಮೇನ್ ಫ್ಯೂಸ್. ಚಾಲು ಮಾಡಂಗಂದ್ರೆ ನಮ್ಮ ಬರ್ತಾನ. ಆಮೇಲೆ ಇಲ್ಲ ನೋಡ್ ತಿಂಗ್ ಬಿಡಾಗ ಜಾಡಿಸ್ತಾನ ನಾವು. ಹಡಿ ಕುಡ್ದಂಗ ಆತ ಹಿಂಗನ ಹಿಂಗಾದ್ರೆ ಕೆಲಸ ಆಗೋಲ್ಲ ನಮ್ಗ. ಏನಿದ್ರು ಸೀರೆ ಎತ್ತಿ ಬಟ್ಟಿರ್ಬೇಕು, ಹಂಗಿರ್ಬೇಕು ನಮ್ಮ ಬಂತ ನೋಡ್ರಿ ನಮ್ಮ ಗಂಡು. ಏನಮ್ಮಿ ಅವ್ವ ರತ್ನವ್ವ, ರತ್ನಕ್ಕ, ನನ್ನ ಅಕ್ಕ ಸಿಗವ್ವ. ಎಷ್ಟು ಧೈರ್ಯ ಬಂದೈತಿ ನಿನಗೆ? ಅಲ್ಲ ತಂದೆ ಅಂಬೋದು ಏನಾರ ಸ್ವಲ್ಪ ಗೌರವ ಐತಿ ನಿನಗೆ. ಯಾಕಂದೆ ಹೇಳೋ ಹೆಣ್ಣ? ನಾನು ಹೇಳಲ್ಲ. ಇನ್ನೊಂದ್ಸತಿ ಇಂಥ ಉಡಾಳ ರೀತಿ ತಿರ್ಗಾಡಬೇಡೋದು ನಾನು ಎಷ್ಟಾಗ್ಲಿ ಹೇಳ್ಬೇಕು ನಾನು. ಏಯ್ ಅಳಿ ಅಂತ ಹೇಳಿ ಅಪ್ಪ ನೋಡಿ ಹೆಣ್ಣಿನ ರತ್ನ ಸ್ವಲ್ಪ ದೇವಪ್ಪ ಬುದ್ಧಿ ಹೇಳ. ಹೇಳಪ್ಪ ಬುದ್ಧಿ ಹೇಳು. ಯಪ್ಪ ಯಪ್ಪ ಯಾಕೊಮ್ಮೆಗೆ ಹುಷಾರಿಲ್ಲ. ಯಪ್ಪ ಯಾಕೊಮ್ಮೆಗೆ ಹುಷಾರ. ನಡಿ ಅಲ್ಲಿ ಸೀನಪ್ಪ ಡಾಕ್ಟರ್ ಕರ್ಕೊಂಡು ಹೋಗ್ತು. ಎಲ್ಲಿಗಪ್ಪ? ಸೀನಪ್ಪ ಡಾಕ್ಟರ್ ಹುಷಾರಿಲ್ಲ ಅಂತ ಹೇಳ. ಅಲ್ಲಿಗೆ ಬೇಡ, ಅವನ ಶೆಡ್ಡಿಗೆ ಕಳಸಲ್ಲಿ ಆಗಲೇ ಕರ್ಕೊಂಡು ಹೋಗ್ತೀನಿ ಬೇಕಾರೆ. ಎದಕ್ಕೆ ಕುಂಟೆ ಪಿಲ್ಲೆ ಆಡಕ್ಕೋ? ಯಪ್ಪ ನಾನೈತಲ್ಲ ಇವ್ರನ್ನ ಮದುವೆ ಆಗ್ತೀನೋ ಯಪ್ಪ ಸರಿನಾ? ಏನಂದ್ರೆ ಇವ್ರನ್ನ ಮದುವೆ ಇದು ತಿರ್ಗಾಡಬೇಡ ಅಂತ ಹೇಳಿ ಎಷ್ಟು ಧೈರ್ಯ ಬಂದೈತಿ ನೀವು ಮಾತಾಡಕ. ಹೌದಾ? ನೀನಾರ ಏನು ಮಾಡ್ತೀಯವ? ನಿನಗೆ ಎಂತೊಂದು ಗಂಟು ಬಿದ್ದಾನ ಅವನು ಮಾತಾಡ್ಸಕತ್ತೇನೆ ನೀನು. ಬಾ ಮನೆಗೆ ಹೋಗನ್ ಬಾ. ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬರ್ತಾ ಅಂತ ಹೇಳ ಹಣ್ಣು ಪಣ್ಣು ತಗೊಂಡನಂತೆ. ಬಾ ನಡಿ. ಅಲ್ಲ ಬಸ್ ಮಾವ ಮಾವ ನಡಿ ಅಮ್ಮ. ಅಲ್ಲ ಏನಲ್ಲ ನಿಂದು? ನಿನ್ನ ಮಗಳದು ನಂದು ಹೃದಯ ಅಲ್ತೈ. ಏಯ್ ಸ್ವಲ್ಪ ಬೇಸಿಗೆ ಬಂದಂಗ. ಬೇಸಿಗೆ ನನ್ನ ಮೊಮ್ಮ
ಏನಲ್ಲಿ ಮೊದಲೇ ನನ್ನ ವೈರಿ ಅಮ್ಮ ಈಗ ನಾನು ಹೆಂಗೆ ಕೊಡ್ತಂತ ಮಾಡಿ ಅಲ್ಲೇ ನೀನು ಹೇಳ್ತಾವ ಸುಮ್ಮನೆ ಮನೆಗೆ ನೀಡಿ ಈ ದಿಕ್ಕೇಡಿಯಿಂದ ಈ ದಿಲೀಪ್ ದಿಕ್ಕೇಡಿಯಿಂದ ತಿರುಗಾಡಿದ್ರಿಗಿನ ನೀನು ಚಂಬ್ರ ಸುಲ್ತೀನಿ ಅಂದ್ರೆ ಮೂಗ್ ಕೊಯ್ದು ಬಿಡ್ತೀನಿ ಎಟ್ಟ ಮಾತಾಡ್ತಾರ ಹೊಳಬಾಡಿನ ಹಾಕಿ ಗುಮ್ಮೆ ಬಿಡ್ತೀನಿ ಬೇಷಿ ಅವಾಗ ನೀನ್ ಹೆಂಗ್ ಮಾತಾಡ್ತೀವಿ ಗೊತ್ತಾಗ್ತಲ್ಲ Aku mau tadi ni anu ruti. Aku orang bazar. Sama ruti. Aku ya timu lah. Kayak. Iso sing ngantek-ngantek iki pokoke iki. Ana lapa lele lapa di tete na apa tito apa di tete ku apa perapatan apa ಸುದ್ದ ಕನ್ನಡ ಅರ್ಥ ಆಗಲ್ಲ ನಮಗ ತಗೋಪ್ಪ ಯಾವ ನೀನ್ ತಗೊಂಡಿನ ಗಾಂಡಿವ ಏ ಮಾವ ಗಿಕ್ಕೇಡಿ ಅಂದ್ರೆ ನಿನ್ನ ಮಾಡಿದ್ರೆ ಕೈ ಸಿಕ್ಕದಂಗ್ ಮಾಡ್ತೀನಿ ನೋಡ ಹುಷಾರ ಮಾತಾಡ ಯಪ್ಪ ಈ ದಿಲೀಪ್ ಅವ್ನ್ ದೇವ್ರ ಇದ್ದಂಗ ಅದನಪ್ಪ ಬಾಳ್ ಚಲೋ ಅದನಪ್ಪ ನಾ ಅವನ ಮದ್ವೆ ಆಗ್ತಿರೋ ಯಪ್ಪ ಮಾತಾಡ್ತದ ತಂದೆ ಅಂಬರ್ ಲೆಕ್ಕಿಲ್ಲ ನೋಡಿ ತಂದೆ ಅಂದ್ರ ಪಕ್ಕದ ಮನಿ ಹೊಂದಿದ್ದಂಗ ಏನಂದೆ ತಂದೆ ಅಂದ್ರ ಪಕ್ಕದ ಮನಿ ಹೊಂದಿದ್ದಂಗ ಅಂದ್ಯ ಅಲ್ಲ ಇದು ಏನದ ದೇವ್ರ ಇದ್ದಂಗ ಅಂದಿ ದೇವ್ರ ಅಂತಾರೆ ಅವ್ರು ಮತ್ತ ಲಕ್ಷ್ಮೀ ಹಂಗ ಮಂಗಳೂರ್ ಕಡೆ ಹಂದಿ ಫೇಮಸ್ ಹೌದಿಲ್ಲ ದೇವ್ರಿಗೆ ಮತ್ತ ನೀ ಹಂದಿ ಕಾಂತಾರ ಅಪ್ಪ ನೀ ಹಂದಿ ನಂದಿ ನೀ ಹಂದಿ ಏನಂದಿ ನೀ ನಂದಿ ಹಂದಿ ಅಂದ್ಯ ಮಾನಂದ್ಯ ಇಲ್ಲ ಹೌದು ಮನೆಗೆ ಹೋಗಿ ನೀಡ ನಡಿ ಹೋಗಿ ನೀಡಿ ಇನ್ನೊಂದು ಆ ಅಪ್ಪಪ್ಪ ನಾನ ಒಬ್ಬೆ ಇನ್ನೊಂದು ಕೆಳಗಾಡ್ಸು ಏ ಮಾವ ಇದು ಯಾವ್ದು ಇದು ಬರ್ದಿಬಿಟ್ಟಂಗೆ ಆಯ್ತು ಇದೇನಿದು ಏನಲ್ಲ ಬೆದರಿ ಬೈದಂಗೆ ಐತ್ರು ನೋಡ ಪಾಪ ಅಲ್ಲ ಬೆದರಿಗೆ ಬರಕ್ ನಾನೇನು ಕಾಕಳ ಎಮ್ ಏನ್ ಮಾಡಿದ್ದೇನೆ ಡ್ರೈವರ್ ಖಾಲಿ ಕರ್ಕೊಂಡು ಹೋಗ್ಬೇಕಂತ ಮಾಡಿ ಅವಾಗ ಕರ್ಕೊಂಡು ಹೋಗ್ಕೊಂಡ ಗೊತ್ತಿಲ್ಲ ನೀ ಕಳ್ಸಾಕ ಮಾತ್ರ ತುದಿಗಾಲ ನಿಂತಿ ಅವ್ನ್ ಗೊತ್ತಿಲ್ಲದೆಲ್ಲ ನೀರ ಸುರಿಮಾಗ ನಿಂತಿ ಮಾಡಬೇಡಿ ಅವ್ನಿಗೆ ಸುತ್ತ ಅವ್ನಿಗೇನು ಗೊತ್ತ ಇಲ್ಲ ನೀ ಅದ್ರಾಗ ಪ್ಯಾಚ್ ಬಡಿಯಾಕತ್ತಿ ನಮ್ಮ ಅವನಿಗೆ ನಿನ್ನ ಕತೆ ಅವನ ಸಾತ್ ಸ್ಟೋರಿ ಗೊತ್ತಿಲ್ಲ ನೀ ಹಂಗಂದ್ರ ಮಾಮನ ಒಂದು ಬುಕ್ಕನ ಬರಿಬೇಕಂದಂಗ ಅಯ್ಯಯ್ಯೋ ಮಹಾಭಾರತ ಬರ್ದಂಗ ಆಗ್ತಾವನ ಕತೆ ನನ್ನ ಪಾತ್ರೆಯೇ ಅಪತಿಗೆ ಕೇತ್ನ ಅಪಾತಿಯ ಅಪತಿಗೆ ಕೇಕು ಅಪಾತಿತೋ ಅಪತಿ ಕೂತು ಅಪಾತ್ರೆಯೇ ರುಟಿ ಅಪ್ಪ ಕೂದಲು ತುಂಬಾ ಉದುರಿದೆ ಕಾಡಲ್ಲಿ ಸೊಪ್ಪು ಸಿಗುತ್ತಾ ಕೇಳಬೇಕಾಗಿತ್ತು ಬಹಳ ಪ್ರಯತ್ನ ಮಾಡಿದವ ಸಾಧ್ಯ ಆಗಿಲ್ಲ ಯಪ್ಪ ಜಾರ್ಕೊಂಡ್ರೆ ಏನಮ್ಮನೆ ಸಾಪ್ ಇರ್ತತಿಲ್ಲ ಗೊತ್ತಿಲ್ಲ ಇವ್ ನೋಡಿದ ಒಮ್ಮೆಲೆ ಹೈವೇ ಹೆಣ್ಣಚ್ಚಿಗಿತ್ತಪ್ಪ ಹುಷಾರಪ್ಪ ನೀ ಏನಾರ ಟಪ್ಪಿಗೆ ತಗೊಂಡ್ ಮಕ್ಕೊಂಡ್ರೆ ಇಲ್ಲಿ ಯಾವ್ದೇ ಹೈವೇ ಐತಂತ ಯಾವನಾರ ಬದುಕ್ನ ಬೈಕ್ ಏರ್ಸಿನಂದ್ರೆ ಏನ್ ಮಾಡ್ತೀವಿ ಗಂಟಿ ಬರಸ್ಬೇಡ್ರ ನಮ್ಮ ಅಪ್ಪನ ಗಂಟಿ ಇಲ್ಲ ಪಾಪ ನಡಿ ಮನೆಗೆ ಹೋಗಿ ನಿನಗೆ ವಯಸ್ಸು ಮಾಡಿಸ್ತೈತೆ ಬರೀ ನೀನು ಕೊಬ್ಬರಿ ಮೇಲ ಗೋಡಂಬಿ ದ್ರಾಕ್ಷಿ ತಿನ್ಸಿ ಕಳಿಸಿವಲ್ಲ ಅದಕ್ಕೆ ಮಾಡಕೈತಿ ಮನೆಗಡೆ ಅಲ್ಲಿ ಸಲಿಗೆ ಜಾಸ್ತಿ ಹಾಕಿದ ಕೋರಿಗೆ ಅಪ್ಪ ಮತ್ತೆ ನಿನ್ನಪ್ಪ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ನೀನು ನನ್ನ ಜೀವ ನೀನು ನನ್ನ ಪ್ರಾಣ ಯಾವ ದೈವ ಬರುವುದಲ್ಲ ಇನ್ನು ನನ್ನ ತಾನೆ ನಿನ್ನ ಮಗಳು ಇಲ್ಲ ಬಾಳಲ್ಲಿ ನೀನೇ ಇಲ್ಲ ನಿನ್ನ ಮಗಳು ಇಲ್ಲ ಬಾಳಲ್ಲಿ ನೀನೇ ಇಲ್ಲ ನಿನ್ನ ಕಣ್ಣವೇ ಬೆಳಗುವ
ಏನು ಮನೆ ಕಳ್ಸಿ ಮನೆಗೆ ಹೋಗಲ್ಲ ಹೋಗೋಣ ಮತ್ತಾಯ್ತು ಜನ ಒತ್ತೋಗ್ಬಿಡ್ತಾರೆ ಇನ್ನೊಂದಿತ್ತು ಇನ್ನೊಂದು ಏನ್ ಬೇಡ ಇನ್ನೊಂದು ನೋಡ್ಕೊಂಡ್ಬಾ ನೀನು ಇದ್ದಾಗ ಕುಂದು ಹೋಗು ಇಟ್ಟೋತನ ಒಳ ಕುಂತು ನಿನ್ನ ನರ ಪೆಟ್ಟು ಹಿಡಿದಿರ್ತಾವ ಅವನ್ನ ಸ್ವಲ್ಪ ಮಾಸ್ತರ್ ಹೇಳಿ ಲೂಸ್ ಮಾಡಿಸು ಈಟ ಐತ ನಾನು ಒಪ್ಪಕ್ಕಲ್ಲ ಈಟ ಐತ ಅಲ್ಲಿ ಅಲ್ಲೆಂದಿ ನೀನ್ ಹಳ್ಳಲ್ಲ ಅವ್ರ ಮ್ಯಾಗ ಆಣಿ ಏನ್ ಸ್ವಂತಾಗೆ ಹೋಗ್ತಾ ಎಲ್ಲ ಇಲ್ಲ ಇವಾಗ ಯಾವ ಎಲ್ಲ ಹೊಯ್ಕೊಂತ ಹೋದ್ವ ಎಲ್ಲ ಓದ್ ಈ ವಯಸ್ಸಿಗೆ ಇನ್ನೇನ್ ಇರ್ತಾವ ಓದುವ ಅಣ್ಣ ಬೇಡ ಈ ವಯಸ್ಸಿನಾಗ ಹುರುಪಿರೋದು ಹುಣಸಿ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗತ್ತನಪ್ಪ ನಮ್ಮ ಬೇನಿ ಗಿಡವ ನಮ್ಮ ಬೇನಿ ಗಿಡ ನಮ್ಮ ನಾ ಪಿಂಡ್ರಿ ಅಂದ್ರೆ ನನಗಿನ್ನ ಪಿಂಡ್ರಿ ನಮ್ಮಪ್ಪ ನಡಿಯಪ್ಪ ನೀನು ಬೇನ್ ಗಿಡಕ್ಕ ಇನ್ನೊಂದಿಟ್ಟು ದೇಶ ಸಾವಿರ ಸಾಕಬೇಕು ಅರ್ಥ ದಿಲೀಪ ಓಕೆ ಹೋರಪ್ಪ ಇಲ್ಲ ಸಾವಿತ್ರಿ ಸಾವಿತ್ರಿ ಯಾರು ಮ್ಯಾನೇಜರ್ ಏಕೆ ಅಲ್ಲ ನನ್ನ ಹತ್ರ ನಿಮ್ದೇನು ಕೆಲಸ ಕೆಲಸ ಮರಗುತ್ತದೆ ಮತಿಗೇಡಿ ನಿನ್ನ ಅಣ್ಣ ಮಾಡಿದ ಕೃತಿಗೆ ಪಾಪ ಅಣ್ಣ ಜೈಲು ಸೇರಿದ ತಂದೆ ಸತ್ತು ಹೋದ ಮುಂದೆ ನಿನ್ನ ಗತಿ ನನ್ನ ಗತಿಯನ್ನು ನಾನು ಕಂಡುಕೊಳ್ಳದೇ ಇರಲಾರೆ ಹುಟ್ಟಿಸದ ದೇವರು ಹುಲ್ಲು ಮೇಯಿಸಲಾರ ಕಂಡವರ ಮನೆಯ ಕೂಲಿ ಕೆಲಸ ಮಾಡಿ ನನ್ನ ಜೀವನವನ್ನು ಸಾಗಿಸಿಕೊಂಡು ಕೆಂಡ ಸಂಪಿಗೆಯಂತ ಹೆಣ್ಣು ಕಂಡವರ ಕಾಲ್ಕಸವಾಗಿ ಜೀವಿಸುವುದು ಸರಿಯಲ್ಲ. ಉಂಡುಟ್ಟು ಸುಖವಾಗಿ ನೆಲೆದಾಡುವ ವಯಸ್ಸಿನ ಹೆಣ್ಣು ಚಿಂತೆಯಲ್ಲಿ ಬೆಂದು ಬಾಳುವುದು ಕಂಡು ಅಯ್ಯೋ ಪಾಪ ಎನ್ನುತ್ತದೆ ನನ್ನ ಮನ. ಸರಿ ಸರಿ ತಿಳಿಯಿತು ನಿಮ್ಮ ಮಾತಿನ ಅರ್ಥ. ಅಯ್ಯೋ ಪಾಪ ಎಂದು ಮರುಗಿದೆ ನಿಮ್ಮ ಮಡಕೆ ನಾನು ಋಣಿಯಾಗಿರ್ತೀನಿ. ನಿಲ್ಲು ಸಾವಿತ್ರಿ, ಸಿರಿಯು ಕೈ ಮಾಡಿ ಕರೆಯುತ್ತಿರುವಾಗ ಅದನ್ನು ತಿರಸ್ಕರಿಸಿ ಹೋಗುವರು ಬಲು ಮೂರ್ಖರು. ನಿರಾಶ್ರಿತ ನಾರಿಯರೆಂದು ತಮ್ಮ ದುರಾಸೆಗೆ ಬಲಿ ತೆಗೆದುಕೊಳ್ಳುವವರು ಅತಿ ಮೂರ್ಖರು. ಹೌದು, ದುರಾಸೆಗೆ ದುಷ್ಟರ ಆಸೆ ಈಡೇರದಿದ್ದರೆ ತಮ್ಮ ಸೇಡೆಂಬ ಕಳ್ಳೂರಿಯಲ್ಲಿ ತಳ್ಳಿ ಸುಟ್ಟು ಬಿಡುತ್ತಾರೆ. ನೋಡು, ನಿರ್ಬಲಳಾದ್ರೆ ಮಾತ್ರ ಸುಡಿಸಿಕೊಳ್ಳುತ್ತಾಳೆ, ಸಬಲಿಯಾಗಿದ್ದರೆ ಅವರು ಸುಡುತ್ತಾಳೆ ಅಲ್ಲೇ. ಸತ್ಯಶೀಲದ ಬೆಂಬೆತ್ತಿ ಮಾತನಾಡಲು ನೀನು ಬಯಸುವುದಾದರೆ ಸ್ವರ್ಗವೇ ನಿನ್ನಡಿಯಲ್ಲಿ. ಹೀಗೇಕೆ ನೀನು ನನ್ನನ್ನು ನಿಲ್ಲು ಅಂತ ಹೇಳಿದಾಗಲೇ ತಿಳಿದುಕೊಂಡೇ ನಿನ್ನ ಮನದ ಮಹತ್ವಾಕಾಂಕ್ಷೆ. ತಿಳಿದು ಮತ್ತೇಕೆ ಮನಬಿಚ್ಚಿ ಮಾತನಾಡುತ್ತದೆ? ಮನ ಬಿಚ್ಚಿ ಮಾತನಾಡಿದನಲ್ಲ. ನೋಡು, ಅದನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಳ್ಳುವ ನಿನ್ನಂತ ಮಾನವನಿಗೆ ಆ ಶಕ್ತಿ ಎಲ್ಲಿಂದ ಬರಬೇಕು? ಬಹುದಿನಗಳಿಂದಲೂ ಕಾಯ್ದ ಕುಳಿತ ಬೇಟೆಗಾರನ ಕೈಗೆ ಸಿಕ್ಕಾಗ ಬಿಟ್ಟು ಹೋಗಲಾರ. ನನ್ನ ಮನ ಬಯಸಿದ ನೀನು ಹೆಣ್ಣು, ನನ್ನ ಆಸೆಗೆ ಎದುರಾಗದಿರು. ನೀನು ಮೆಚ್ಚಿದರೆ ಮಹಾರಾಣಿಯಾಗಿ ಮೆರೆಯಬಹುದು. ನೆತ್ತಿಗೆರೆದ ಕಾಮದ ಪಿತ್ತ ಇಳಿಯುವವರೆಗೂ ಗಂಡು ಜಾತಿ ಹೆಣ್ಣಿನ ಮನವನ್ನು ಒಲಿಸಿಕೊಳ್ಳಲು ಹೇಳುತ್ತಿರುವ ನುಡಿಯನ್ನೇ ನೀನು ಹೇಳುತ್ತಿರುವೆ ಅಲ್ಲವೇ? ಮಾತಿಗೆ ಮಾತು ಬೆಳೆಸಿ ಮತಿಗೆಡಿಸಬೇಡ. ಕಾಲ ನೂಕಿದಂತೆಲ್ಲ ಕಾಮ ಕೆರಳುತ್ತದೆ. ನಿನ್ನ ದೇಹ ಬಯಸಿದ ನನ್ನ ಮನ ನಿನ್ನದ ದೇಹದ ಸರಿಯನ್ನು ಸರಿ ಈ ವಿಷ ಗಂಟ ಅಂತ ಅವಿವೇಕಿಯ ರಕ್ತ ದೋಕುಳಿ ಆಡದೆ ನಾನು ಬಿಡಲಾರೆ. ಹೊರಳಿ
ಪರಿಸರವನ್ನು ಕಾಣಲು ಹೆಜ್ಜೆಗಿಲ್ಲದ ನಿನ್ನಂತಹ ಗತಿಗೆಟ್ಟ ಒಂದು ಹೆಣ್ಣು ನೀನು ನನ್ನನ್ನೇನು ಏಯ್, ಮುಚ್ಚ ಬಾಯಿ. ಕೆಂಪು ಮುಖದ ತ್ಯಾಕರೆ ಎರಡು, ಕೊಂದದ್ದು ಒಂದು ಹೆಣ್ಣು, ಕೈಯಲ್ಲಿ ಕಟ್ಟಗ ಹಿಡಿದು ಕಾದಾಡಿದ್ದು ಒಂದು ಹೆಣ್ಣು, ತನ್ನ ಶೀಲವತಿಯ ಪ್ರಾಮುಖ್ಯತೆಯಿಂದ ಪತಿಯ ಪ್ರಾಣವನ್ನು ಮರಳಿ ಪಡೆದುಕೊಂಡದ್ದು ಒಂದು ಹೆಣ್ಣು, ನಿನ್ನಂತ ಬಂಡ ಗಂಡಸರಿಗೆ ಜನ್ಮ ಕೊಟ್ಟಿದ್ದು ಒಂದು ಹೆಣ್ಣು. ಏಯ್, ಹೆಣ್ಣು ಬಲಿದರೆ ನಾರಿ, ಮುಡಿದರೆ ಮಹಾಮಾರಿ. ಮುಚ್ಚು ಬಾಯಿ. ಹೆಣ್ಣಿನ ಬಜಾರದಲ್ಲಿ ಎಲ್ಲ ಹೆಣ್ಣುಗಳ ಬೆಲೆ ಒಂದೇ, ಆದರೂ ಸಹಿಸಿಕೊಳ್ಳುತ್ತಿರುವೆ ಬಯಸಿದ ಬಾಲೆಯ ಭೈಗಳ ನುಡಿಗಳ. ನೋಡು, ನೀನಾಡುವ ನುಡಿ ನನಗೆ ಮಾವಿನ ಮಿಡಿ. ಕೈ ಮಾಡಿ ಕರೆಯುತ್ತಿದ್ದಾಳೆ ಭಾಗ್ಯಲಕ್ಷ್ಮಿ. ಒಮ್ಮೆ ಭಾಗ್ಯಲಕ್ಷ್ಮಿಯನ್ನು ಬೆಂಬತ್ತಿ ಲಕ್ಷ್ಮಿಯನ್ನು ಒಂದು ಸಲ ಒತ್ತು ಬಿಡು. ಇಲ್ಲ, ದರಿದ್ರ ಲಕ್ಷ್ಮಿಯನ್ನು ಎಂದು ನಾನು ಒದೆಯಲಾರೆ. ಭಾಗ್ಯ ಲಕ್ಷ್ಮಿಯನ್ನು ಬೆನ್ನೆತ್ತಿ ಬಾ ಎಂದು ಹೇಳುವ ಹೇಡಿಯನ್ನೇ ಒದ್ದು ಬಿಡುತ್ತೇನೆ. ಮಿಸ್ಟರ್ ವಿಶ್ಕಂಠ, ನನ್ನನ್ನು ಮಾರಾಟಕ್ಕಿಟ್ಟ ಹಣ್ಣು ಅಂತ ತಿಳಿದುಕೊಂಡಿದ್ದೀಯಾ? ಏ ಬಣ್ಣದ ಹೆಣ್ಣೆ, ಹೆಣ್ಣಿನ ಬಜಾರದಲ್ಲಿ ಎಲ್ಲಾ ಹೆಣ್ಣುಗಳ ಬೆಲೆ ಒಂದೇ. ಹೆಣ್ಣಾದ ನೀನು ಎಂದೂ ಬೆಲೆ ಕಟ್ಟಬಾರದು. ಪಾಮರ, ಏ ಬಣ್ಣದ ಬಿಡು ನನ್ನ ಕೈಯನ್ನು, ಬಿಟ್ಟು ಬಿಡು. ಇಡಬೇಕೆಂದು ಹಿಡಿದುಕೊಂಡಿಲ್ಲ ನಿನ್ನ ಕೈಯನ್ನು. ಹಿಡಿದ ಕೈ ಕೊನೆಯವರೆಗೆ ಅಂಟಿಕೊಂಡಿರಬೇಕು, ತಿಳಿಯಿತೆ? ಬಿಟ್ಟು ಬಿಡು ನನ್ನ ಕೈ. ಸಾವಿತ್ರಿ, ಮೃದುವಾದ ನಿನ್ನ ಕೈ ನನ್ನ ಕೈಯಲ್ಲಿರುವಾಗ ಆ ಕೈಲಾಸಪತಿ ದೇವರು ಬಂದು ಹೇಳಿದರು ಬಿಡಲಾರೆ. ಈಡೇರಿಸು ನನ್ನ ಆಸೆ. ನೋಡು, ನಾನು ನಿನ್ನ ಕೈ ಗೊಂಬೆ ಆಗಲು ನನ್ನನ್ನು ಹೋದರಕ್ಕೆ ಹುಟ್ಟಿದ ಹೆಣ್ಣು ಅಂತ ತಿಳಿದುಕೊಂಡಿದ್ದೇನೋ ನೀನು? ನಿರ್ಜನವಾದ ಕಾಡಿನಲ್ಲಿ ಸಿಕ್ಕ ಒಂಟಿ ಎಣ್ಣೆ, ಕೆಂಪು ಕೆನ್ನೆಯ ಕನ್ನೆಯನ್ನು ಬಿಟ್ಟು ಹೋಗಲು ನನ್ನ ನೀನು ಸೆಂಡು ತಿಳಿಯೇನೋ? ನಿಮ್ಮಪ್ಪ, ಏನಂದ್ರೆ ನಿಮ್ಮ ತಾತ, ಹೇಗೆ ಬಂದಿ? ನಿಮ್ಮ ಮಾವ. ನಾನ್ಸೆನ್ಸ್. ಅಬಲೆಯ ಶೀಲಹರಣಕ್ಕೆ ಹೋರಾಡುವುದೊಂದು ಗಂಡಸಿನ ಲಕ್ಷಣವೇನು? ಯಾರು ನೀನು? ಇಲ್ಲಿಗೇಕೆ ಬಂದಿ? ಮಾನಿನಿಯ ಮಾನ ರಕ್ಷಣೆಗೆಂದೇ ಮಹಾದೇವನು ನನ್ನನ್ನಿಲ್ಲಿಗೆ ಕಳಿಸಿದ್ದಾನೆ. ಪ್ರಾಣದಾಶೆ ನಿನಗಿದ್ದರೆ ಕ್ಷಣ ಹೊತ್ತು ನಿಲ್ಲದೆ ಹೊರಟು ಹೋಗಿ ಇಲ್ಲಿಂದ. ಪ್ರಾಣದಾಶೆ? ಮಾನವಂತರಿಗೆ ಪ್ರಾಣ ಮುಖ್ಯವಲ್ಲ, ಮಾನವೇ ಮುಖ್ಯ. ಮಾನಗೆಟ್ಟ ನಿನ್ನಂತವನಿಗೆ ಪ್ರಾಣದಾಶೆ ಇರುತ್ತದೆ ವಿನಃ ನನ್ನಂತವನಿಗಲ್ಲ. ನಿನಗೆ ಪ್ರಾಣದಾಶವಿಲ್ಲವೆಂದ ಜೀವದಾಸೆ ನನಗೇಕ ಇರುತ್ತದೆ? ಮಂಕೆ, ನಿನ್ನಂತ ಹೇಡಿಯ ಕೈಯಲ್ಲಿ ನನ್ನ ಪ್ರಾಣದಾಸೆ ಇದೆ ಎಂದು ತಿಳಿದಿರುವೆಯೇನು? ನಿನ್ನ ಪ್ರಾಣ ತೆಗೆಯಲು ಸಿದ್ಧನಾಗಿ ಬಂದಿರುವ ನಾನು ಪ್ರಾಣಕ್ಕೆ ಹೆದರುತ್ತೇನೇನೋ? ಹೋಗಲಿ, ನೋಡಿಕೊಳ್ಳುತ್ತೇನೆ. ಕಣ್ಣಿಟ್ಟ ಹೆಣ್ಣಿನ ಸವಿಯನ್ನು ಸವಿಯಿದೆ ಈ ವಿಷಯ ಕಂಠ. ಒಂದೊಂದು ದಿನ ಇಂದಲ್ಲಾದರೆ ಮುಂದೊಂದು ದಿನ ನೀನು ನನ್ನ ಮನದ ಆಸೆಯನ್ನು ಈಡೇರಿಸುವ ಹೆಣ್ಣಾಗಲೇಬೇಕು. ಹರೆಯದ ಹೆಣ್ಣು ಸಂಜೆ ಹೊತ್ತಿನಲ್ಲಿ ಒಂಟಿಯಾಗಿ ನೀರಿಗಾಗಿ ಬರಬಾರದು. ಸಂಜೆ ಹೊತ್ತಿನಲ್ಲಿ ನೀರಿಗಾಗಿ ಬರುವ ಅರೆಯದ ಹೆಣ್ಣನ್ನು ಕಾಯುತ್ತಾ ಕುಳಿತಿರುವ ಕಾಮುಕರ ಸಂಖ್ಯೆ ಹೆಚ್ಚಾಗಿದೆ ಈ ಕಲಿಯುಗದಲ್ಲಿ. ಸಭೆಗೆ ಸರಿಯಾಗಿ ಬಂದು ನನ್ನ ಮಾನ ಹಾಗೂ ನನ್ನ ಪ್ರಾಣವನ್ನು ಕಾಪಾಡದ ಈ ನಿಮ್ಮ ಉಪಕಾರ ನಾನು ಯಾವ ಕಾಲಕ್ಕೂ ಮರೆಯಲಾರೆ. ಅಂದ ಹಾಗೆ ತಾವು ಯಾರು ಅಂತ ಕೇಳಬಹುದೇ?
ಓ ಎಸ್, ಅದಕ್ಕೇನಂತೆ? ನಾನೊಬ್ಬ ಪ್ರೊಫೆಸರ್ ಕಾಲೇಜಿನಲ್ಲಿ, ಅನಾಥ ಮನೆ. ಆದ್ರೆ ತಾವು ಕೂಡ ನನ್ನಂತೆ ನಾನು ಕೂಡ ಅನಾಥ. ಹುಟ್ಟಿಂದಿನಿಂದ ತಂದೆ ತಾಯಿಯರನ್ನು ಕಳೆದುಕೊಂಡೆ. ಒಡ ಹುಟ್ಟಿದ ಅಣ್ಣ ತಮ್ಮಂದಿರಿಲ್ಲ, ಅಕ್ಕ ತಂಗಿಯರಿಲ್ಲ. ಆದರೆ ಹೇಗೋ ಆ ಅನಾಥ ರಕ್ಷಕ ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿಯ ಆಶೀರ್ವಾದದಿಂದ PhD ಪದವಿಯನ್ನು ಪಾಸಾಗಿರುವೆ. ಈಗ ನಾನು ಈ ಊರಿಗೆ ಹೊಸದಾಗಿ ಪ್ರೊಫೆಸರ್ ಆಗಿ ಬಂದಿದ್ದೇನೆ. ಇಂದೊಮ್ಮೆ ನಾನು ಈ ಊರಿಗೆ ಬಂದಿದ್ದೆ. ಆಗ ಈ ಊರಿನಲ್ಲಿ ಉದಾರಿಗಳ ಬೀಡಾಗಿತ್ತು, ಧರ್ಮವಂತರ ದರ್ಶನವಾಗಿತ್ತು. ಆದರೆ ಈಗ ಉಡಾರಿಗಳ ಊರಾಗಿದೆ, ಕುಕರ್ಮಿಗಳ ದರ್ಶನವಾಯಿತು. ಹೋಗಲಿ ಬಿಡಿ, ತಾವು ಯಾರಂತ ಕೇಳಬಹುದೇ? ಕೇಳಿ. ಈ ಹದಗೆಟ್ಟ ಹೆಣ್ಣಿನ ಗೋಳಿನ ಕಥೆಯನ್ನು ಕೇಳಿ ನೀವು ಕನಿಕರ ಪಡುವಿರ? ಹಾಗಾದರೆ ತಮ್ಮ ಮಾತಿನ ಅರ್ಥವಾಗಲಿ. ನೋಡಿ, ಈ ಅಬಲೆಯ ಚರಿತ್ರವನ್ನು ಅರಿತು ಕೂಡಿ ಅಂತರ ಅರ್ಥ ಮಾಡಿಕೊಳ್ಳುವಿರತ್ತೆ. ನಾನೊಬ್ಬಳು ದಿಕ್ಕಿರದ ಹಕ್ಕಿ, ಮಗಳ ಮದುವೆ ಮಾಡಬೇಕೆಂದು ಕೊರಗಿ ಕೊರಗಿ ಸಾವನ್ನಪ್ಪಿದ ನನ್ನ ವೃದ್ಧಪಿತ ತಾನಾದೇ ಅಂತೆ ಪರದೇಸಿ, ಅಂತೆ ಕಣ್ಣಿಟ್ಟಿತು ಅದೊಂದು ಹೇಸಿ, ಮನ ಕಾಯಿತು ಆಗಾಸಿ. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಕಾಪಾಡದ ನೀವೇ ನನ್ನ ಪತಿಯಾಗುವುದೇ ವಾಸಿ. ಏನಿದು ತಮ್ಮ ವರ್ತನೆ? ಅರ್ಥವಾಗುತ್ತಿಲ್ಲವಲ್ಲ. ಹೋಗಲಿ ಬಿಡಿ, ತಮ್ಮ ಹೆಸರೇನು? ಸಾವಿತ್ರಿ ಅಂತ. ಅಂದ ಹಾಗೆ ನಿಮ್ಮ ಹೆಸರು? ದಿವಾಕರ್. ದೀನಬಂಧುದ ಹೇಳೋ ದಿನಕಾರ. ನೋಡಿ, ಕರುಣೆ ತೋರಿ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿ ನನ್ನನ್ನು ನಿಮ್ಮ ಸತ್ಯನಾಗಿ ಸ್ವೀಕರಿಸಿ ಅಂತ ನಿಮ್ಮ ಕಾಲಿಗೆ ಹೇಳು ಸಾವಿತ್ರಿ, ಹೇಳು. ಈ ಅನಾಥನ ಹೃದಯದಿಂದ ದೇವತೆಯಾಗಿ ಬಂದ ನಿನ್ನನ್ನು ಕೈ ಬಿಡುವೆನೆ. ಈ ತಾಯಮ್ಮ ದೇವಿಯ ಆಣೆಯಾಗಿ ನೀನೇ ನನ್ನ ಸತಿ, ನಾನೇ ನಿನ್ನ ಪತಿ. ಹಾಗಾದ್ರೆ ಸತ್ಯವಾಗ್ಲೂ ಈ ಮಾತನ್ನು ಹೇಳ್ತಾ ಇದ್ದೀರಾ? ಸತ್ಯವಾಗಿಯೂ ಆ ತಾಯಮ್ಮ ದೇವಿಯ ಸಾಕ್ಷಾತ್ಕಾರಕ್ಕಾಗಿ ನಿನಗೆ ಕಟ್ಟುವೆ ಈ ತಾಳಿ. ಉಸಿರಾದೆ ನೀಡು
ಸಿಹಿ ಮುದಿನ ಕಾಣಿಕೆ ಗುರುವಾರನ ಸರಿಹಣೆ ಸಿಹಿ ಮುದಿನ ಕಾಣಿಕೆ ಗುರುವಾರನ ಸರಿಹಣೆ ಡಾಕ್ಟರ್ ಚಾರ್ ಸಮಾಧಾನ ಸಮಾಧಾನ ಕೂತ್ ಕೂತ್ಲ ನನಗೀತ್ಲಿ ನನಗೀತ್ಲ ಹೇಳ ಮತ್ತೆ ಹಾಂ ಒಂದು ಮಾತು ಹೇಳ್ತೀನಿ ಕೇಳು. ಕೂತ್ಲಿ 10 ಮಾತಿಗಿಂತ ಒಂದೇ ಒಂದು ಮುತ್ತಿನಂತ ಮಾತು ಹೇಳ್ತೀನಿ ಕೇಳು. ಹೇಳು ಈ ಮುದುಕರ ಕೈಯಾಗ ನಾವಿಬ್ಬರು ಸಾಯೋದು ಬೇಡ. ನಿಮ್ಮಪ್ಪ ಬಸ್ಯ, ನಮ್ಮಪ್ಪ ರಾಜ್ಯ, ಇವರಿಬ್ರು ಸಾಯೋದವರೆಗೆ ನಮ್ಮ ಮದುವೆ ಅಂತ ಆಗಿಲ್ಲ. ಹಂಗಂದ್ರ ನೀನೇ ಒಂದು ತಲೆ ಹೊಡಿಸಿ ಒಂದು ಪ್ಲಾನ್ ಹಾಕಿ ಬಿಡಲ್ಲ. ನಾನೇ ಓಡಿಸ್ದೆ ಅಲ್ಲ, ನಿಮ್ಮ ಹೆಂಗಸರು ಭಾರಿ ಓಡ್ತಂತ, ಅದಕ್ಕೆ ನೀವೊಂದು ಯಾವ್ದೊಂದು ಪ್ಲಾನ್ ಹೇಳಿ ನೋಡ. ಹಂಗಂದ್ರ ನಮ್ಮಪ್ಪ ನಿಮ್ಮಪ್ಪ ಸಾಯೋವರೆಗೂ ಒಟ್ಟ ಮದುವೆನ ಬೇಡ, ಬರೀ ಹಿಂಗ್ ವಾಚಿಂಗ್ ಸ್ಪೀಚಿಂಗ್ ಮಾಡ್ಕೊಂತಿದ್ ಬಿಡುನು. ಅವ್ರ ನಿಗ್ರ ಬಡದ ಮೇಲೆ ಇಬ್ರು ಮದುವೆ ಆಗೋದು. ಮಕ್ಕಳು ಸಹಿತ ಕಾಣದಂಗ ಮಣ್ಣಾಗ ಹೋಗೋದು, ಹೌದಿಲ್ಲ? ಏ ಹುಚ್ಚೇ ಹುಚ್ಚರಾಣಿ, ಅವರಿಬ್ಬರು ಸಾಯೋದ್ರೊಳಗೆ ನಮ್ಮಿಬ್ಬರಿಗೂ ಗೋರಿ ಕೂಡ ಸಮೀಪ ಬಂದಿರುತ್ತೆ. ಏನಂತೀವಿ? ಒಂದು ಒಳ್ಳೆ ಬೆಸ್ಟ್ ಲೈಫ್ ಎಂಜಾಯ್ ಮಾಡೋ ಪ್ಲಾನ್ ಹೇಳಿ ನೋಡೋಣ. ನನ್ ತಲೆ ಓಡವಲ್ರಿ, ನೀವೇ ಏನಾರ ಒಂದ್ ತಲೆ ಓಡಿಸ್ ಪ್ಲಾನ್ ಹಾಕಿ ಬಿಡ್ರಲ್ಲ. ನಾವು ಓಡಿಸ್ಲಂಗಾರ ಓಡಿಸ್ರಿ. ಇದ್ದಿದ್ದು ದುಡ್ಡು ಗಿಡ್ಡು ತಗೊಂಡು ಓಡಿ ಹೋಗೋದೇ ವಾಸಿ. ನಾವೇನಾರ ಓಡಿ ಹೋದಂದ್ರೆ 4 ಜನ ಅಂತಾರ ಬೇಬರ್ಸಿ, ಅದಕ್ಕೆ 4 ದಿನ ತಡೀರು ಸ್ವಲ್ಪ ವಾಸಿ. ನೀನೊಬ್ಬ ಕೇಸಿ, ನಿಮ್ಮ ಅಪ್ಪ ಒಬ್ಬ ಎಮರಾಸಿ, ಹಿಂಗಾಗಿ ಬಂದದ್ ನಮಗೆ ಕಾಸಿ.
ಗಾಬರಿ ಆಗ್ಬೇಡ. ಅಲ್ಲ ನಾವೊಂದು ಕೆಲಸ ಹೇಳ್ತೀನಿ, ಅದನ್ನ ಮಾಡ್ಬಿಡ್ರಿ. ಬೆಕ್ಕದಂಗೆ ಒಂದೇನ 10 ಒಂದ ಸಾಕು, ಈಗ 10 ಆಮೇಲೆ ಹೇಳೋಣಂತ. ಹೇಳು ನೋಡು. ನೋಡಪ್ಪ, ನಾನು ಮನ್ಯಾಗ ಇರ್ತೀನಿ, ನಮ್ಮಪ್ಪನು ಮನ್ಯಾಗ ಕುಂತಿರ್ತಾನ. ನೀ ಓಡಿ ಬಂದವಣ ಮಾವ ಅಂತೇಳಿ ನಮ್ಮ ಅಪ್ಪನ 2 ಕಾಲ್ ಗಟ್ಟ ಹಿಡ್ಕೊಂಡು ನಿನ್ನ ಮಗಳು ಕೊಟ್ಟು ಮದ್ವಿ ಮಾಡೋ ಅಂತ ಹೇಳು. ಏನೋ ಸ್ವಲ್ಪ ನಮ್ಮಪ್ಪ ಕಾಲ್ ಹಿಡಿದ ಕಣ್ಣುಕರೆ ಬಂದಂದ್ರ ನಮ್ಮಿಬ್ರು ಮದ್ವಿ ಯಾಕೈತಿ. ಯಾವ್ದಾರ್ತಾರಲ್ಲ ಇತ್ತಾಗ ನೋಡೋ ಎಂತ ಪ್ಲಾನ್ ಹಾಕಿಯಲೆ ಬಾಬಾ ಹೆಣ್ಣಾರು ನಿನಗೆ ಕುದುರೆ ನನಗ ಅವಂಗ ಹೇಳ್ಬೇಕು. ನಾನು ಕೂಡ ನಿಮ್ಮಪ್ಪನ ಕಾಲಿಡಿಸ್ಬೇಕಂತ ಎಂಥ ಪ್ಲಾನ್ ಹಾಕಿದ್ಯಲ್ಲ ಮಗ. ಹೌದು ಮತ್ತೆ ನಾನು ನಿಮ್ಮಪ್ಪನ ಕಾಲಿಡಿಯೋಣ ನೋಡ್ರತ್ನ, ನಿಮ್ಮ ಅಪ್ಪನ ನಾನು ಕಾಲಿಡಂಗ್ ಮಾಡ್ತೀನಿ ನೋಡು. ಈಗೆಲ್ಲ ನಮ್ಮಪ್ಪ ಒಪ್ಪಂಗಿಲ್ಲ ದೋಸ್ತ. ನಮ್ಮಪ್ಪ ಬಲು ಹಠವಾದಿ ಅದ. ನಮ್ಮ ಇದ್ರೆ ಅವನ ಮನೆಗೆ ಇರ್ತಾನೆ, ನನಗೇನು ಹಠವಾದ ಇದ್ರೆ ಏನು ಇನ್ನೊಬ್ಬ ಇದ್ರೆ ಅವನ ಮನೆಗೆ ಇರ್ತಾನೆ, ನನಗೇನು ಸೂಪರ್ ನೋಡ. ಹೌದು, ಸೇಮ್ ಜಾನ್ಸಿನ್ ಕಂಡಂಗ್ ಕಾಣಕತ್ತೀವಿ. ಅವ್ನು ಕೊಡ್ಲಿದ್ರೆ ಇನ್ನೊಂದಿಲ್ಲ ಮತ್ತೊಂದು. ಹಿಂಗಂದ್ರೆ ನನ್ ಗತಿ ಹೆಂಗಂತೀನ ಈಗ ಶಕ್ತಿ ನಿನ್ನಲ್ಲಿಲ್ಲ. ಗಂಗಾವತಿ ಏನು ಗಂಗಾವತಿಗೆ ನಾನು ಯಾಕೆ ಹೋಗ್ಲಿ? ನಾನು ಗಂಗಾವತಿ ಹೋಗಂತ ಹೇಳಿಲ್ಲ. ಗಂಗಾ ಅಂದ್ರೆ ನೀರು, ವತಿ ಅಂದ್ರೆ ತುಡುಂ ಬಾವಿ. ಹಾಗಂದ್ರ ನನ್ನ ಬಾವಿ ಬಿದ್ದು ಹೋಗಿ ಸಾಯನಕತ್ತಿ ನೀನು. ಅಲ್ಲ ಸಣ್ಣಕ್ಕಿದ್ರೆ ನಿನ್ ಜೊತೆ ಚಕ್ಕಂದ್ ನಡೆದಕ್ಕೂ ಪ್ರತಿಫಲ ಕೊಟ್ಟಿಲ್ಲ ನೀನು. ಆಯ್ತವ, ನಾನು ಬಾವಿಗೆ ಹೋಗಿ ಬಿದ್ದು ಸಾಯ್ತೀನಿ, ಜವಾಯಿ ಬಂದು ನೀನು ಕಾಡ್ತೀನಿ. ನೀನು ಬದುಕಿದ್ರೆ ನಾನು ಬದುಕಿರ್ತೀನಿ, ನೀ ಬದುಕಿದ್ರೆ ನಾ ಬದುಕಿರ್ತೀನಿ, ನೀ ಬದುಕಿದ್ರೆ ನಾನು ಬದುಕಿರ್ತೀನಿ. ಹಂಗ ಮಾಮತ್ ನೀ ಎಂತ ಹುಚ್ಚ ಇದೆ ನಿನ್ನ ಗ್ರಾಮರ್ ಮಿಸ್ಟೇಕ್, ನಿನ್ನ ಅಂಕ್ಲಿಪ ಮಿಸ್ಟೇಕ್ ಐತಪ್ಪ. ಅಲ್ಲ ಕನ್ನಡ ಶಾಲೆ ಟೀಚರ್ ಇದ್ಲೆ ಮತ್ತೆ ಆಂಟಿ ಇದ್ಲ, ನೀ ಕಲಿಬೇಕಾರ. ಅವಾಗ ಯಾವಾಗ ಹೆಂಗ್ ಲೇಡಿ ಬರ್ಬೇಕು, ಹಿಂಗ ಸುತ್ಕೊಂಡ್ ನಿಂದಿರ್ತಿದ್ರಲ್ಲ ಅವ ಇರ್ಬೇಕು. ಹೆಂಗ ತಿಂಡಿನೇ ಬಾಳ ಐತಿ ಬಾಳೆ ಐತಿ. ಇವನ್ ಬಿಡ್ಬೇಕು, ಅವನ ನಿಂದ್ರಿಸ್ಬೇಕು. ಹಿಂಗ ಈಗ ಈ ನಮ್ಮನೆ ಅದನ್ನ ಮುಂದೆ ವಯಸ್ಸಿಗೆ ಬಂದ್ಮ್ಯಾಗ ಹೆಂಗ ಅಕ್ಕನಂತೀನಿ. ಊರು ಉದ್ಧಾರ ಮಾಡ್ತಾನ ಮಗ ಅವ. ಈಗ ಒಂದು ತಾಯ್ತ ಕಟ್ಟಿಸ್ರ ಅವ್ನು. ಹಿಂಗ ಬಾರು ನನ್ ದಿಲ್ಕಿ ರಾಜ್ಯ. ಆಯ್ತು ಮೇರ ಸಪನೋಕೆ ರಾಣಿ ನಿನಗೆ ಏನ್ ತ್ರಾಸ ಮಾಡಕತ್ತೈತಿ? ಅದ ನೆಟ್ಟ ನಿಂದ್ರಸ್ಯಾರ ಅವ್ರ ಮಾಲಕರಲ್ಲಿ. ನಿಂತರ ಹಿಡಿತನ ಹಿಡಿದು ಬೆಲ್ಲ ಕೊಡೋದಕ್ಕೆ. ಅಲ್ಲ ನಿಂತರ ಗಿಟ್ಟಿದ್ದೀನಿ ಅನ್ಕೊಂಡೆ. ಹೈಟಿಗೆ ನೀ ನೋಡಿ ರಾಡಿ ಕಟ್ಟೋಡ್ ಕಿತ್ತ ಸುದೀಪಾಗಿದಿ. ನಿಮ್ ತರ ಈಟೀಟ್ ಆಗಲ್ಲ, ಈಟೀಟ್ ಅನ್ಕೊಂಡೇನ. ಮತ್ತೆ ನಂದು ಇಲ್ಲ ಮ್ಯಾಮ್. ಹೌದು ಬರ್ಲಿ ಮತ್ತೆ ಯಾಕೆ ತಡ ಮಾಡ್ತಿ? ಚಿಟಗುಬ್ಬಿ ಹಾಕಲ್ಲ ಜಾಡಸ ಮತ್ತ
ದುನ ಸಾಕತೈತಿ ಅಲ್ಲ ನೀವು ವಜ್ಜಿಗೆ ಒಂದು ಕೊಡಿ ಹಾಕೋತೀವಿ ಅದಕ್ಕೆ ತೇಕತ್ತಾಕತ್ತೈತಿ ನೀವು ವಜ್ಜಕ್ಕೆ ಬಾ ಬಾ ಹೋಗೋಣ ಜೈಲಂಗಳದಿ 3 ತಿಂಗಳ ಕಾಲ ನೂಕಿದ ಜಗದೀಶನೀಗ ಪಂಜರದಿಂದ ಬಿಡುಗಡೆಯಾದ ಬಂದ ಪಕ್ಷಿ ಜಗಂಟ ಕೊಲೆ ನಂತರ ಇಲ್ಲ, ಮೊದಲು ನನ್ನ ತಂದೆ ತಂಗಿಯ ದರ್ಶನ, ನಂತರ ನಿನ್ನ ಪ್ರಾಣಾಪಹರಣ, ಮತ್ತೆ ಜೈಲಿಗೆ ಪ್ರಯಾಣ. ಒಳ ತೊಟ್ಟ ಬಂದ ಈ ಜಗದೀಶನ ಕೈಯಿಂದಲೇ ನಿನ್ನ ಮರಣ. ಅಪ್ಪ ಸಾಯ್ತ್ರಿ ಮನೆ ಕೀಲಿಯಾಗಿದೆ, ಎಲ್ಲಿ ಹೋಗಿರಬಹುದು? ಬಹುಶಃ ದುಡಿಯುವ ಮಗ ದೂರಾದನೆಂದು ಭಾವಿಸಿ ಊರ ಬಿಟ್ಟು ಹೋಗಿರಬಹುದು. ಮನೆಯಲ್ಲಿ ಯಾವ ವಸ್ತು ಕಾಣಿಸ್ತಾ ಇಲ್ಲ. ಇಲ್ಲವೇ ಮನೆಯನ್ನು ಮಾರಿ ಮಗಳ ಮದುವೆ ಮಾಡಿರಬಹುದು. ಏನೇ ಆಗಲಿ, ಮೊದಲು ನನ್ನ ತಂದೆ ತಂಗಿಯ ಶೋಧ ಮಾಡಿ ಬಂದೆ. ತಂದೆ, ನಿನ್ನ ಪಾದಕ್ಕೆರಿಗೆ ಕ್ಷಮೆ ಕೇಳಲು ಬಂದಿರು. ಎಲ್ಲಿದೆಯಪ್ಪ? ನಿನ್ನನ್ನು ಹುಡುಕಲು ಬಂದಿರನು ತಂದೆ, ಬಂದೆ. ಅಮ್ಮಪತಿ, ನನ್ನ ತಂದೆ ನನ್ನ ತಂಗಿ ಮನೆಯಲ್ಲಿ ಕಾಣಿಸ್ತಾ ಇಲ್ಲ. ಅವರ ವಿಷಯ ನಿನಗೆ ಏನಾದರೂ ಗೊತ್ತಿದೆಯಾ? ಅಯ್ಯೋ ಪಾಪ, ನಿನಗೆ ಗೊತ್ತಿಲ್ಲವೇನೋ? ಏನಾಯ್ತು? ನೀನು ಜೈಲು ಸೇರಿದ ಕೆಲ ಹೊತ್ತಿನಲ್ಲಿಯೇ ನಿಮ್ಮ ಅಪ್ಪ ಮರಣವನ್ನಪ್ಪಿದರು. ಅಪ್ಪ! 3 ತಿಂಗಳಿಂದ ಮರೆಯಾದ ಮಮತೆಯ ಪಿತನ ಮುಖ ನೋಡಬೇಕೆಂದು ಓಡಿ ಬಂದ ಈ ನಿನ್ನ ಮಗನಿಗೆ ಕೇಳಿಸಿದೆ ನಿನ್ನ ದುರ್ಮರಣದ ಸಿಡಿಲಿನ ವಾರ್ತೆ. ಅಪ್ಪ, ಕಳ್ಳನ ತಂದೆ ಬಾಳ ಬಾಳಲೆಂದೇ ಕಣ್ಣು ಮುಚ್ಚಿಕೊಂಡು ಓದೇನಪ್ಪ. ಈಗ ನಾನು ಯಾರಿಗೆ ಅಪ್ಪ ಎಂದು ಕರೆಯಲಿ ತಂದೆ? ಅಪ್ಪ! ಋಣ ತೀರಿಸಲಾರಂತ ಪಾಪಿ ನಾನು. ನನ್ನನ್ನು ಕ್ಷಮಿಸು ತಂದೆ, ನನ್ನನ್ನು ದೇವ. ನನ್ನ ಮುದ್ದು ತಂಗಿ ಎಲ್ಲಿದ್ದಾಳು? ನನ್ನ ತಂಗಿ ಸಾವಿತ್ರಿ ಎಲ್ಲಿ ಮಾಯವಾದಳು? ದೇವ, ನನಗೇಕೆ ಈ ದುರ್ಬುದ್ಧಿಯನ್ನು ಕೊಟ್ಟು ನನ್ನನ್ನು ಏಕೆ
ಬಯಸಿದಿ. ನಾನು ಕಳ್ಳನಾದುದರಿಂದಲೇ ನನ್ನ ತಂದೆ ಸತ್ತು ಹೋದ. ನನ್ನ ತಂಗಿ ದಿಕ್ಕಿಲ್ಲದ ಹಕ್ಕಿಯಾಗಿ ಎಲ್ಲಿ ಹೋದಳೋ ತಿಳಿಯದಾಗಿದೆ. ಅಪ್ಪ, ತಗಣ, ನನ್ನ ತಂಗಿ ಸಾವಿತ್ರಿ ಎಲ್ಲಿದ್ದಾಳೆ ಗೊತ್ತಿಲ್ಲ ನನಗೆ. ತಂಗಿ ಸಾವಿತ್ರಿ ಸತ್ತು ಹೋಗಿದ್ದಾಳೆ. ತಂದೆ ಸತ್ತರು, ನಿನ್ನ ತಂಗಿ ಸಾವಿತ್ರಿ ಸತ್ತು ಹೋಗಿದ್ದಾರೆ. ಈಗ ಅವಳು ಪ್ರೊಫೆಸರ್ನ ಹೆಂಡತಿಯಾಗಿದ್ದಾರೆ. ಅವಳ ಬಗ್ಗೆ ನನ್ನ ತಂಗಿ ಮದುವೆಯಾದಳೆ. ನನ್ನ ಜೀವಂತ ಇರುವಾಗಲೇ ಯಾರು ಇಲ್ಲದ ಪರದೇಶಿಯಂತೆ ನಿನ್ನ ದಾರಿಯನ್ನು ನೀನು ಕಂಡುಕೊಂಡೇ ಇಲ್ಲ. ನನ್ನ ತಂಗಿ ಅಂತವರಲ್ಲ. ಅಣ್ಣನ ಒಪ್ಪಿಗೆ ಇಲ್ಲದೆ ಯಾವ ಕಾರ್ಯಕ್ಕೂ ನೀನು ಹೇಳ್ತಾ ಇರೋದಲ್ಲ ಸುಳ್ಳು. ನನ್ನ ತಂಗಿ ಅಂತ ಮದುವೆ ಕೆಲಸ ಮಾಡೋದಿಲ್ಲ. ಜಗದೀಶ, ನಾನು ಹೇಗೆ ಸುಳ್ಳು ಹೇಳಿ ಪುಣ್ಯಾತ್ಮ, ಅಲ್ಲಿ ನೋಡು, ನಿನ್ನ ತಂಗಿಯ ಗಂಡ ಇಬ್ಬರು ಬರ್ತಿದ್ದಾರೆ, ಅಲ್ಲಿ ನೋಡು. ಅವಳು ನನ್ನ ತಂಗಿ. ಹೌದು, ಅವಳು ನನ್ನ ತಂಗಿ ಸಾವಿತ್ರಿ. ನನ್ನ ತಂಗಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ. ನನ್ನ ತಂಗಿಯ ಹಣೆಯ ತುಂಬ ಸೌಭಾಗ್ಯ ಸೂಚಕವಾದ ಕುಂಕುಮ, ಕೈ ತುಂಬ ಹಸಿರು ಬಳೆ, ಕೊರಳಲ್ಲಿ ಮಾಂಗಲ್ಯ. ನನ್ನ ತಂಗಿ ಸೌಭಾಗ್ಯವತಿ ಸತಿ ಸಾವಿತ್ರಿಯ ಪ್ರತಿರೂಪವಾಗಿ ಕಾಣ್ತಾ ಇದ್ದಾಳೆ. ಬರಲಿ ಬರಲಿ, ಮಾತನಾಡಿಸಿಬಿಡಿ. ಈಗ ಅವಳು ನನ್ನ ತಂಗಿಯಲ್ಲ, ಬೇರೊಬ್ಬರ ಮಾಡಿದೆ. ದೈವ ಈಗ ಅವಳಿಗೆ ಸರಿಯಾಗಿ ಕರುಣೆ ತೋರಿದೆ. ಅವಳು ಸುಖವಾಗಿದ್ದಾಳೆ. ಇಂತಹ ಸಮಯದಲ್ಲಿ ಅವಳನ್ನು ಮಾತನಾಡಿಸಬೇಕು. ಸ್ಥಿತಿವಂತರನ್ನ ದುಸ್ಥಿತಿಯಲ್ಲಿದ್ದುವವರು ದೂರದಿಂದಲೇ ನೋಡಿ ಸಂತೋಷ ಪಡಬೇಕು. ಅವಳು ನನ್ನ ರಕ್ತ ಸಂಬಂಧಿ, ನಾನು ಅವಳು ಒಂದೇ ರಕ್ತದಲ್ಲಿ ಮಾತನಾಡಬಹುದು. ಬರಲಿ. ಬೇಡ, ಅವಳ ಸ್ಥಿತಿವಂತ ಪತಿ ನನ್ನ ವೇಷ ನೋಡಿ ಹೇಸಿಕೊಳ್ಳಬಹುದು. ಕೊನೆಗೂ ಕಳ್ಳನ ತಂಗಿ ಇವಳೆಂದು ಗೊತ್ತಾದರೆ ನನ್ನ ತಂಗಿಯ ಬಾಳ ವೃಕ್ಷವೇ ಬುಡ ಮೇಲಾಗುವುದು. ದೂರದಿಂದಲೇ ನೋಡಿ ಸಂತೋಷ ಪಡುವುದೇ ಉತ್ತಮ. ದಾರಿ ಬಿಟ್ಟು ನಿಲ್ಲಬಾರದೇನೋ. ಸಾವಿತ್ರಿ, ಅವನನ್ನೇನು ನೋಡುತ್ತಾ ನಿಲ್ಲುತ್ತಿರುವೆ? ದಾರಿಯಲ್ಲಿ ಸಿಗುವ ಭಿಕ್ಷುಕರನ್ನು ನೋಡುತ್ತಾ ನಿಂತರೆ ಮನೆಗೆ ಹೋಗಲು 3 ಗಂಟೆ ಆಗುವುದು. ಬಾ, ಬೇಗ ಹೋಗೋಣ. ಭಿಕ್ಷುಕ, ಬೀದಿಯ ಭಿಕ್ಷುಕ. ಅಯ್ಯೋ ಪಾಪ, ಮರಳು ಹುಡುಗ ಮರೆತು ಬಿಟ್ಟಿದ್ದಾನೆ. ಈ ಹಿಂದೆ ನಾನು ಭಿಕ್ಷೆ ನೀಡಿದ ಭಿಕ್ಷುಕ ಇಂದು ನನ್ನನ್ನು ಭಿಕ್ಷುಕನೆನ್ನುತ್ತಿದ್ದಾನೆ. ಇದು ಸ್ವಾಭಾವಿಕ. ತಂಗಿಯ ಗಂಡನೆಂದು ಬಾಳಿಕೊಂಡೆ. ಸಮಯ ಬಂದಾಗ ತಿಳಿಯುತ್ತದೆ ಯಾರು ನಿಜವಾದ ಭಿಕ್ಷುಕ.
ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇ ಶ್ರೀಹರಿ. ಮಾಡಿದ ಬಲವಂತವಾದರೆ ನೀ ಮಾಡುವುದೇ ಶ್ರೀಹರಿ. ನೀ ಮಾಡುವುದೇ ಶ್ರೀಹರಿ. ಪರಮೇಶ್ವರ, ನನ್ನನ್ನು ಕ್ಷಮಿಸು. ದುರಾಲೋಚನೆಯಿಂದ ದುಷ್ಟ ಕಾರ್ಯಕ್ಕೆ ಹಡಿ ಇಟ್ಟ ಈ ಅವಿವೇಕಿಗೆ ವಿವೇಕ ವಿಚಾರಧಾರೆಯನ್ನೇ ಕರುಣಿಸಲಿಲ್ಲ. ತಪ್ಪುಗಾರ ನೀನಲ್ಲ, ತಪ್ಪು ಮಾಡಿದವನು ನಾನು. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು. ಈಗ ನನಗೆ ಯಾರು ಇಲ್ಲದೆ ಅನಾಥನಾಗಿ ತಂಗಿ ಸಾವಿತ್ರಿ, ಸುಂದರವಾದ ನಿನ್ನ ದಾಂಪತ್ಯದ ಜೀವನಕ್ಕೆ ಧಕ್ಕೆ ತರುವ ಪಿಚಾಚಿ ನಾನಲ್ಲ. ಸುರಕ್ಷಿತವಾಗಿ ಸಾಗಿ ಹೋದ ನಿನ್ನ ಸಂಸಾರದ ದೋಣಿಯನ್ನು ಉರುಳಿಸುವ ಉತ್ತಡನೂ ನಾನಲ್ಲ. ಅಲ್ಲ ಸಾವಿತ್ರಿ, ಸಾವಿತ್ರಿ, ಅಲ್ಲಲ್ಲ, ನೀನು ನನ್ನ ತಂಗಿಯೂ ಅಲ್ಲ, ನಾನು ನಿನ್ನ ಅಣ್ಣನೂ ಅಲ್ಲ. ಅಣ್ಣನೆಂಬ ಅಂಜಿಕೆ ಇಲ್ಲದೆ ತುಂಬಿದ ದಾರುಣದಲ್ಲೇ ನೀಗಿಸಿಕೊಳ್ಳಲು ಮನಸ್ಸು ಗಡಿಬಿಡಿ ಮಾಡಿಕೊಂಡ ಹೃದಯವಿಲ್ಲದ ವಿಶ್ವಾಸಘಾತಕ್ಕೆ ನೀನು. ಜಗದೀಶ, ಪಶ್ಚಾತ್ತಾಪದಿಂದ ಪರಿಶುದ್ಧವಾಯ್ತೆ ತಮ್ಮ ಮಾತು. ಮಂಜುಳ, ಅಂದು ನಿನ್ನ ಮಾತಿಗೆ ಬೆಲೆ ಕೊಡದೆ ಕೆಟ್ಟ ಕಾರ್ಯಕ್ಕೆ ಅಡಿಯಿಟ್ಟು ಅಪಕೀರ್ತಿಗೆ ಗುರಿಯಾಗಿ ಅಪ್ಪನನ್ನು ಕಳೆದುಕೊಂಡ ಈ ಹದವನನ್ನು ಕ್ಷಮಿಸುತ್ತೀರಾ? ಜಗದೀಶ, ಯಾಕೆ ತಾವೇನಿದ್ರೆ ಮಾತನಾಡ್ತಿರೋದು? ನೋಡು, ಬ್ರಹ್ಮ ಬರ ತಪ್ಪಿಸಲು ಯಾರಿಂದಲೂ ಸಾಧ್ಯವೇ ಇಲ್ಲ. ನಿನ್ನ ಜೀವನದಲ್ಲಿ ಹೀಗಾಗಬೇಕಂತ ದೇವರು ಬರ್ದಿದ್ ನೀನು ಆಗೋಯ್ತು. ಹೋಗ್ಲಿ ಬಿಡು ಜಗದೀಶ. ಅಂದು ನಾನು ಕೊಟ್ಟ ಗ್ರಂಥಕ್ಕೆ ಏನು ಉತ್ತರ ತಿಳಿಸ್ಲೇ ಇಲ್ಲ. ಏನೆಂದು ಉತ್ತರಿಸಲಿ ಮಂಜುಳಾದೇವಿ? ಕಳ್ಳತನವನ್ನು ಬಿಟ್ಟು ಒಳ್ಳೆತನದಿಂದ ಈಗ ನೀವು ನನ್ನ ಕೈ ಹಿಡಿಬೇಕನ್ನೋದೇನೆ ನಾಸೆ ಅಷ್ಟೇ. ಮಂಜುಳ, ನಾನು ಕಡು ಬಡವ ಅಲ್ಲದೆ ಕಳ್ಳ ನಿನ್ನ ಕೈ ಹಿಡಿಯುವ ಮನಸ್ಸು ಮಾಡಿ ಕೆಂಡದಂತಿದ್ದ ನಿನ್ನ ತಂದೆಯ ಕ್ರೋಧಾಗ್ನಿಗೆ ಬಿದ್ದು ಅಲ್ಲದೆ ದೊಡ್ಡ ಶ್ರೀಮಂತರ ಪುತ್ರಿ ಅಂದಾಗ ಇಂತಹ ಒಬ್ಬ ಕಳ್ಳನ ಕೈ ಹಿಡಿಯುವುದೆಂದರೆ? ಜಗದೀಶ, ಮಾತು ಮಾತಿಗೂ ಅಂತಸ್ತನ್ನು ಯಾಕೆ ಹೇಳ್ತಾ ಇದ್ದೆ ನೀನು? ಯಾಕೆಂದ್ರೆ ನಾನೇನು ಶ್ರೀಮಂತನೆಂದು ಪ್ರೀತಿಸಿಲ್ಲ. ಶ್ರೀಮಂತನ ಹಂಗದವ್ರದು ನಾನು ನನ್ನ ಮನಸಾರಿ ಪ್ರೀತಿ ಮಾಡ್ತಾ ಇದ್ದೇನೆ. ಒಂದೇ ಒಂದು ಸಲ ಆ ನಿಮ್ಮ ಹೃದಯವನ್ನು ತೆಗೆದು ನೋಡಿ, ಈ ಮಂಜುಳ ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಮಂಜುಳ, ಇಂದಿನ ದಿನಗಳನ್ನು ನೆನೆದು ಪಡುವುದಕ್ಕಿಂತ ಕೈ ಬೀಸಿ ಕರೆದ ಶ್ರೀಮಂತರ ಸತಿಯಾಗಿ ಸಾಗಿ ಹೋಗುವುದೇ ಒಳಿತು ಎಂದನಿಸುತ್ತದೆ. ಜಗದೀಶ, ನೋಡು, ಮಾತಿನ ನಂತರದಲ್ಲಿ ಅಂತಸ್ತನ್ನು ಎರೆದು ಮಾತನಾಡ್ತಿರುವೆ ನೀನು. ನಿನ್ಗೆ ಯಾವ ರೀತಿ ನಾನು ಹೇಳ್ಬೇಕೆಂದು ನನ್ಗೆ ಅರ್ಥವಾಗ್ತಾ ಇಲ್ಲ. ಅಂದು ಕಾಲೇಜಿನಲ್ಲಿ ಕಳೆದ ನೆನಪುಗಳು ನನ್ನ ಹೃದಯದಲ್ಲಿ ಹಾಗೇ ಇದೆ. ಮನೆಗೆ ಹೊಡೆದು ಬಯಲು ಅಂತ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಆ ನಿಮ್ಮ ಪ್ರೀತಿಯನ್ನು ನಾನು ಎಂದೆಂದಿಗೂ ಮರೆಯಲು ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಈಗಲೂ ನಿಮ್ಮ ಪ್ರೀತಿಯನ್ನು ಮರೆಯಲು ಸಾಧ್ಯವೇ ಇಲ್ಲ ನಾನು. ಅಂತೂ ಕಳ್ಳನ ಸತಿಯಾಗಿ ಬಾಳು ಸಾಗಿಸಬೇಕೆಂಬುದೇ ನಿನ್ನ ಆಸೆಯೇ? ಅಂತೂ ಇನ್ನು ಕಳ್ಳತನ ಮುಂದುವರಿಸುವುರೇನು? ಕಷ್ಟಪಟ್ಟು ಸಂಪಾದಿಸಿದ ಈ ಕಸಬನ್ನು ಬಿಟ್ಟು ಮತ್ತೇನು ಮಾಡಬೇಕು? ಬೆವರು ಸುಸಿ ದುಡಿಬೇಕು, ಬೆಲ್ಲನಂತ ಬಾಳ್ಬೇಕಲ್ಲವೇ?
ನಮ್ಮನ್ನು ದುಡಿಸಿಕೊಳ್ಳುವ ದಣಿ ಬೇಕಲ್ಲ. ನೋಡಿ, ದುಡಿಯನಿಗೆ ಒಡೆಯನ್ ಯಾರಾದ್ರೇನಾಯ್ತು, ಹುಡುಕಿಕೊಂಡು ದುಡಿಬೇಕಲ್ವೇ? ಮಂಜುಳ, ಕಳ್ಳನೆಂಬ ಕಲಂಕ ಫಲಕವಿರುವಾಗ ನನ್ನನ್ನು ಯಾರು ದುಡಿಸಿಕೊಳ್ಳುತ್ತಾರೆ? ಒಮ್ಮೆ ದುಷ್ಟ ನೆನೆಸಿಕೊಂಡ ಮನುಷ್ಯ ಪಶ್ಚಾತ್ತಾಪದಿಂದ ಪರಿಶುದ್ಧವಾದರೂ ಈ ಸಮಾಜದಲ್ಲಿ ದುಷ್ಟನೆನ್ನುವ ಹೆಸರು ಶಾಶ್ವತವಾಗಿಯೇ ಉಳಿದಿರುತ್ತದೆ. ಅಂದಾಗ ನಮ್ಮಂತವರನ್ನು ಯಾರು ದುಡಿಸಿಕೊಳ್ಳುತ್ತಾರೆ ಮಂಜುಳ? ನೋಡಿ, ದುಡಿಯೋ ಮನಸ್ಸು ನಿನ್ನದಿದ್ರೆ ಎಲ್ಲಾದ್ರೂ ಹುಡುಕ್ಬೇಕು, ಎಲ್ಲಾದ್ರೂ ಯಾಕೆ ಹೊಡಿಬೇಕು? ನಮ್ಮ ತಂದೆವಿಲ್ವಾ? ನಮ್ಮ ತಂದೆ ಹತ್ರ ನಿಮ್ಗೆ ಖಂಡಿತವಾಗಿ ಒಂದು ಕೆಲಸ ಕೊಡಿಸುತ್ತೇನೆ. ಹಾಗಾದ್ರೆ ಆಗ್ಬೋದು. ನಿನ್ನ ತಂದೆಯವರು ಒಪ್ಪಿದರೆ ನಾನು ಈ ಕಳ್ಳ ಕೆಲಸವನ್ನೇ ಬಿಟ್ಟುಕೊಡುತ್ತೇನೆ. ಸತ್ಯವಾಗಿ ಹೇಳ್ತಾ ಇದ್ದೀರಾ? ಸತ್ಯವಾಗಿಯೂ. ಅಂದ ಹಾಗೆ ನನ್ನ ಮಾತು ಕೇಳಿದುಕೊಂಡ್ರೆ ನನ್ನ ಮನಸ್ಸು ಗೆದ್ದಿತ್ತು. ನಿಮ್ಮ ಪ್ರೀತಿಯನ್ನು ನನ್ನ ಮನಸ್ಸು ಗೆದ್ದಿತ್ತು ಜಗದೀಶ, ಗೆದ್ದಿತ್ತು. ನೀವು ಈ ಕಳ್ಳನ ಹೃದಯ ಗೆದ್ದ ಕಳ್ಳಿ. ಹೌದಾ?
ಏ ದಿಲ್ಲ ಮಗನೇ ದಿಲ್ಲ ಇಲ್ಲಿ ಬಾರ ದಿಲೀಪ ಹೇಳಪ್ಪ. ಇಲ್ಲೇ ದಿಲೀಪ ಆ ಹುಡುಗಿನ ಮರ್ತು ಬಿಡಲೇ ಲೇ ಇನ್ನೂ ಒಂದು 23 ವರ್ಷ ಕಳೆಲೇ ನಿನಗೆ ಒಂದು ಬಂಗಾರದಂತ ಕನ್ಯಾ ಹುಡುಕಿ ಮದುವೆ ಮಾಡಿಬಿಡ್ತೀನಿ ಲೇ ಕಳಿ ಇವಳು ಒಂದು 23 ವರ್ಷ ಕಳೆಯಪ್ಪ ಮದುವೆ ಮಾಡಿಬಿಡ್ತೀನಿ. ನೋಡಪ್ಪ, ಹಾ ಬಂಗಾರನೂ ಬೇಡ, ಹಾ ಬೆಳ್ಳಿನೂ ಬೇಡ ಹಾ ಅಪ್ಪ. ನಾನಂತೂ ಒಂದು ನಿರ್ಧಾರ ತಗೊಂಬಿಟ್ಟಿ ನೋಡಪ್ಪ. ಏನಂತ ನಿರ್ಧಾರ ಮಾಡಿಯಪ್ಪ ಅಂತದ್ದು ನೀನು? ನಾನಂತೂ ಈ ಜನ್ಮದಾಗ ಮದುವೆ ಮಾಡ್ಕೊಳಂಗಿಲ್ಲ ಹಾ ಅಪ್ಪ. ಹಾ ನೀನೇ ಹಾ ಒಂದು ಮದುವೆ ಮಾಡ್ಕೊಂಡು ಹಾ ಇನ್ನೊಂದು ಮಗ ನಡಿಯಪ್ಪ, ಅವನಿಗೆ ಮಾಡವ ಮದುವೆ. ಏನಪ್ಪ, ನಾನಂತೂ ವೈರಾಗ್ಯ ತಾಳಿಬಿಟ್ಟೀನಿ. ನಿನ್ನಂತೂ ಬಿಟ್ಟೆ, ಹಾ ಊರ ಬಿಟ್ಟೆ, ನಾಳೆ ಊರೇ ಬಿಡ್ತೀನಪ್ಪ. ಏ ದಿಲ್ಲ ಏನಂತ ಮಾತಾಡ್ತೀವಿ ಲೇ ದಿಲೀಪ, ನೀನು ಏನು ಕಮ್ಮಿ ಮಾಡಿನಂತ ಬ್ರಹ್ಮಚಾರಿ ಆಗ್ತೀಯಪ್ಪ ನೀನು? ನೋಡಪ್ಪ, ಹಾ ನಮಗಂತೂ ಜೀವನದಾಗ ಒಂದು ನಮೂನು ಜಿಗುಪ್ಸೆ ಬಂದ್ಬಿಟ್ಟೆ. ಹಾ ಈ ಮನುಷ್ಯನ ಜೀವನ ಆಸರು ಬಂದೈತೆ. ಅಂದ್ರೆ ಏನರೇ ನಿಮ್ಮ ಮಾತಿನ ಅರ್ಥ? ಅಂದ್ರೆ ಬೇಡಪ್ಪ, ಹಾ ನಮ್ಮ ಸ್ಕ್ರೂ ಸುಮ್ಮನೆ ಲೂಸ್ ಮಾಡ್ಬೇಡ ನೀನು. ಹಾ. ನೀನು ಹೋಗಪ್ಪ, ನಾನಂತ ಮನೆ ಬರಂಗಿಲ್ಲ ಹೋಗ್. ಲೇ ದಿಲೀಪ ಹಿಂಗ್ ಮಾಡಿದ್ರೆ ಏನಪ್ಪ? ಇರೋದೊಬ್ಬನೇ ಮಗ, ಬೇಕಾದಷ್ಟು ಆಸ್ತಿ ಗಳಿಸಿನಲ್ಲಿ ಅದು ನಾನು ಸತ್ತ ಮೇಲೆ ಅದು ನಿನಗೆ ಅಲ್ಲಲೇ, ಯಾರಿಗೆ ಆಗ್ತತ್ತಪ್ಪ? ಇರೋದು ಒಬ್ಬ ಮಗ ನಿನಗೆ ಲೇ. ಅಪ್ಪ, ಹಾ ತನಗಾಗದ ವಸ್ತುವು ಎಲ್ಲಿದ್ದರೇನು, ಹಾ ಮನಕ್ಕೆ ಬಾರದ ಹೆಣ್ಣು ಮೆಚ್ಚಿ ಬಂದರೇನು, ಹಾ ಹಾವಿನ ಹಿಡಿಯಲ್ಲಿ ಹಣವಿದ್ದರೇನು, ಹರಿಹರ ದಿಲೀಪೇಶ್ವರ. ಲೇ ದಿಲ್ಲ ಲೇ ಏನಲೇ ಇದು ಒಮ್ಮಿಂದೊಮ್ಮೆಲೆ ವೈರಾಗ್ಯ ತಾಳಿಬಿಟ್ಟಲೆ ಲೇ ಹಂಗಂದಂಗ ಲೇ ದಿಲ್ಲ ಆ ಹುಡುಗಿನೇ ಮದುವೆ ಮಾಡಿಕೊಳ್ಳಂತಿ. ನಡಿಯಪ್ಪ ಮನೆಗೆ ಮೊದಲು ಬಾ ಹೋಗೋಣ ಬಾ. ಮನೆ ಎಲ್ಲಿದೆಪ್ಪ ಮನೆ? ಅಪ್ಪ, ಈ ಪ್ರಪಂಚದಲ್ಲಿ ಹಾ ಆ ಪರಮಾತ್ಮದೊಂದೇ ಮನೆ. ನಮ್ಮ ಮನೆ ಆ ಮಸಣದಲ್ಲಿ 3 ಅಡಿ ಅಗಲ 6 ಅಡಿ ಉದ್ದ. ದಿಲ್ಲ ಬಹಳ ದೂರ ಹೊಂಟು ಬಿಟ್ಟಪ್ಪ ಮಗ. ಪರಮಾತ್ಮದ ಹೊಂಟ ನನ್ನ ಮಗ. ಹೌದಪ್ಪ, ಹೋಗಬೇಕು. ಹೋದ್ರೆ ಈಟೆ ದೂರ ಹೋಗೋದು. ಅಪ್ಪ, ನೀನು ಸುಮ್ಮನೆ ತಲೆ ಕೆಡಿಸ್ಬೇಡ, ನೀನು ಹೋಗ್ಬಿಡು, ನಾನು ಹಿಂಗೆ ಹೋಗ್ತೀನಿ. ಲೇ ಅನವಳಲೇ ಮಗನೇ, ನೀನು ಹೇಳ್ದಂಗೆ ಕೇಳ್ತೀನಿ ಲೇ. ನಡಪ್ಪ ಮನೆಗೆ. ನೀನು ಮನೆ ಬಿಟ್ಟು ಹೋದ್ರೆ ಹೆಂಗಲೇ? ನಾನೊಬ್ಬರು ಹೆಂಗಿರ್ಬೇಕಲ್ಲೇ ಮನ್ಯಾಗ? ಬಾ ಅಪ್ಪ, ಹಂಗಾದ್ರೆ ನಾ ಹೇಳ್ದಂಗೆ ಕೇಳ್ತೀಯ? ಕೇಳ್ತೀನಿ ಬಾ ಲೇ ಮಗನ, ನೀನು ಹೇಳ್ದಂಗೆ ಕೇಳ್ತೀನಿ ಬಾ. ಇನ್ಯಾರು ಮಾತು ಕೇಳ್ಬೇಕು? ಮತ್ತೆ ಹಂಗಾದ್ರೆ ನಾನು ಹುಡುಗಿ ಮದುವೆ ಮಾಡ್ಕೋಬೋದ? ಬಾ ಲೇ ಅಪ್ಪ, ಆ ರತ್ನಕ್ಕನೆ ಮದುವೆ ಮಾಡಿಕೊಳ್ಳಂತೆ ಬಾ. ಮೊದಲು ಮನೆಗಾರ ಬಾ ಲೇ ಮಗನ, ಬಾ ಮಾಡ್ಕೊಳ್ಳಂತೆ. ನಡಪ್ಪ, ಹೋಗೋಣ ಮನೆಗೆ. ಈಗ ದಾರಿ ತಿಳ್ಕೊಂತಿದ್ರೆ ಮನೆ ಏನಂತಾರಪ್ಪ? ಓಕೆ